ಚಿಂತನೆ ಅಂತಂದರೆ ಪೂರ್ತಿ ಎಲ್ಲ ಭಾಗವತಗಳ 18,000 ಶ್ಲೋಕಗಳ ಚಿಂತನೆ ಅಲ್ಲ, ಅಲ್ಲಲ್ಲಿ ಮುಖ್ಯವಾಗಿ ಬಂದಿರುವಂತಹ ಪ್ರಮೇಯಗಳು, ಭಗವಂತನ ಅವತಾರಗಳು, ಭಗವಂತನ ಲೀಲೆ, ಭಗವದ್ಭಕ್ತರ ಮಾಡಿರುವಂತಹ ಕಾರ್ಯಗಳು ಮತ್ತು ಸೃಷ್ಟಿ ಸ್ಥಿತಿ ನಿಯಮ ಅಜ್ಞಾನ ಬಂಧ ಮೋಕ್ಷಾದಿಗಳನ್ನು ಹೇಗೆ ಭಗವಂತ ಮಾಡ್ತಾನೆ ಮತ್ತು ಸೃಷ್ಟಿ ಹೇಗೆ ಭಗವಂತ ಮಾಡ್ತಾನೆ ಅದರ ಬಗ್ಗೆ ಯಥಾಶಕ್ತಿ ಯಥಾಮತಿ ಚಿಂತನೆ ಮಾಡೋಣ. ಪೂರ್ತಿ 18,000 ಶ್ಲೋಕ ನಮಗೆ 7 ದಿನದಲ್ಲಿ ಎಲ್ಲವನ್ನೂ ಸಮಗ್ರವಾಗಿ ಚಿಂತನೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಈ ಮದುವೆ ಮನೆಗೆ ಬಂದಾಗ ಪನ್ನೀರು ಸಿಡಿಸ್ತಾರೆ, ಹಾಗೆ ಸುಧುರು ಕ್ಷಣ ಎಲ್ಲೆಲ್ಲಿ ಎಷ್ಟೆಷ್ಟು ಸಿಡಿಸ್ತಾರೆ ಅಷ್ಟು ನಾವು ಅದನ್ನ ಗ್ರಹಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ಭಾಗವತ ಚಿಂತನೆ ಮುಖ್ಯವಾಗಿ ಶ್ರೀಯುತ ಶ್ರೀನಿವಾಸ್ ಕಲಕುರ್ಚಿ ಅವರ ತಂದೆ ಚಿಕ್ಕಪ್ಪ ಮತ್ತು ಅವರ ಚಿಕ್ಕಮ್ಮ ಹಾಗೂ ಅವರ ಮಾವನ ಸ್ಮರಣಾರ್ಥಕ್ಕಾಗಿ, ಅವರ ಸದ್ಗತಿಗಾಗಿ ಈ ಭಾಗವತ ಸಪ್ತಾಹ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾದಂತಹ ಅಂತ್ಯಕಾಲದಲ್ಲಿ ನಾವು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಈ 7 ದಿನ ಭಾಗವತ ಸಪ್ತಾಹದಲ್ಲಿ ಯಥಾಶಕ್ತಿ ಯಥಾಮತಿ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಶ್ರೀಯುತ ಶ್ರೀನಿವಾಸ್ ಕಲಕುರ್ಚಿ ಅವರ ತಂದೆ ಆದಂತಹ ವೆಂಕೋಬರಾವರು, ಚಿಕ್ಕಪ್ಪ ಆದಂತಹ ನಾಗರಾಜರಾಯರು ಮತ್ತು ಅವರ ಚಿಕ್ಕಮ್ಮ ಲೀಲಾಬಾಯಿ ಮತ್ತು ಅವರ ಸೋದರ ಮಾವ ಲಕ್ಷ್ಮಣರಾವ್ ಅವರಿಗೆ ಸದ್ಗತಿಯಾಗಲಿ, ವೈಕುಂಠ ಪ್ರಾಪ್ತಿಯಾಗಲಿ ಅಂತ ಆ ಭಾಗವತ ಪ್ರತಿಪಾದ್ಯನಾದ ನಾರಾಯಣನಲ್ಲಿ ಸ್ಮರಣೆ ಮಾಡ್ತಾ ನಾನು ಭಾಗವತಕ್ಕೆ ಪ್ರವೇಶ ಮಾಡ್ತೇನೆ. 7 ದಿನಗಳ ಕಾಲ ನಾವು 12 ಸ್ಕಂದದಲ್ಲಿ ಮುಖ್ಯವಾಗಿ ಅದರ ಮೊದಲನೆಯ ಶ್ಲೋಕ ಏನಿದೆ ಜನ್ಮಾದ್ಯಸ್ಯ ಯತಃ ಅಂತ, ಅದರಲ್ಲಿ ಸಂಪೂರ್ಣವಾಗಿ ಭಾಗವತದ ಸಾರ ಅಡಗಿದೆ. ಅಂದ್ರೆ ನಮಗೆ ಭಾಗವತ ಅರ್ಥ ಆಗಬೇಕು ಅಂತಂದ್ರೆ ಮೊದಲನೇ ಶ್ಲೋಕ ಅರ್ಥ ಆಗಬೇಕು. ನಾನು ಮೊದಲನೇ ಶ್ಲೋಕದಿಂದ ಪ್ರಾರಂಭ ಮಾಡ್ತೇನೆ. ಜನ್ಮಾದ್ಯಸ್ಯ ಯತೋನ್ವಯಾಧಿತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಮೊದಲು ಭಾಗವತದ ರಚನೆ ಹೇಗಾಯಿತು ಅಂತ ತಿಳ್ಕೊಳ್ಳೋಣ. ಒಂದು ಯಾವುದೇ ಗ್ರಂಥವನ್ನು ನಾವು ಓದಬೇಕಾದ್ರೆ ಫಸ್ಟ್ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೂ ಇಸ್ ಆಥರ್, ವೈ ದಿಸ್ ಬುಕ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ಭಾಗವತದ ಒಂದು ಎಕ್ಸಿಸ್ಟೆನ್ಸ್ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಭಾಗವತ 12 ಸ್ಕಂದಗಳು, 18,000 ಶ್ಲೋಕಗಳಿದೆ. ಪುರಾಣಗಳ ರಾಜ ಅಂತಾನೆ ಇದಕ್ಕೆ ಕರೀತಾರೆ ಭಾಗವತಕ್ಕೆ. ಹೇಗೆ ಇತಿಹಾಸದಲ್ಲಿ ಮಹಾಭಾರತ ಬಹಳ ಉತ್ತಮ ಶ್ರೇಣಿಯಲ್ಲಿದೆ, ಹಾಗೆ ಭಾಗವತ ಎಲ್ಲ 17 ಪುರಾಣಗಳಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಅದು ವಿಭಾಗ ಮಾಡ್ತಾರೆ. ನೋಡಿ, ಒಂದು ಹೇಳಬೇಕು ಅಂತಂದ್ರೆ ಎಲ್ಲ ಪುರಾಣವೂ ಸಾತ್ವಿಕ ಪುರಾಣವೇ. ನಾವು ಸಾತ್ವಿಕರಾದಾಗ ಅದು ಸಾತ್ವಿಕವಾಗಿ ಅರ್ಥ ಆಗುತ್ತೆ. ನಾವು ನಮ್ಮ ತಾಮಸ ಬುದ್ಧಿಯನ್ನು ನಾವು ಯೋಚನೆ ಮಾಡಿ ನಾವು ಅದನ್ನ ಗ್ರಂಥ ಅವಲೋಕನೆ ಮಾಡಿದ್ರೆ ನಮಗೆ ತಾಮಸಿಕವಾಗಿ ಕಾಣುತ್ತೆ. ಆದ್ದರಿಂದ ಎಲ್ಲ ಗ್ರಂಥವು ಸಾತ್ವಿಕನೇ ಮೂಲತಃ. ಅದರಲ್ಲಿ ಭಾಗವತ ಅನ್ನೋದು ಪುರಾಣಗಳ ರಾಜ. ಇದು ಪುರಾಣಾರ್ಕಂ ಶ್ರೀಮದ್ ಭಾಗವತ ಕಥಾಭಿಧ ಅಂತ ಭಾಗವತದಲ್ಲಿ ಒಂದು ಮಾತು ಬರುತ್ತೆ. ಇದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರೋಯಂ ಅಂತಾನೂ ಹೇಳ್ತಾರೆ ಭಾಗವತ ಇದಕ್ಕೆ ಗ್ರಂಥಕ್ಕೆ. ಹಾಗಿರ್ಬೇಕಾದ್ರೆ ಭಾಗವತದ ಬಗ್ಗೆ 1-2 ವಿಶ್ಲೇಷಣೆಗಳನ್ನು ಕೊಟ್ಟು ನಾನು ಮಂತ್ರಕ್ಕೆ ಪ್ರವೇಶ ಮಾಡ್ತೇನೆ. ಇದಕ್ಕೆ ಭಾಗವತಕ್ಕೆ ಇನ್ನೊಂದು ಕಡೆ ಪದ್ಮಪುರಾಣದಲ್ಲಿ ಭಾಗವತದ ಬಗ್ಗೆ ಪದ್ಮಪುರಾಣದಲ್ಲಿ ಅದರ ಬಗ್ಗೆ ಪ್ರಶಂಸೆ ಮಾಡ್ತಾರೆ. ವೇದಾರ್ಥ ಪರಿಬ್ರಹ್ಮಿತ ಅಂತ. ನಮಗೆ ವೇದ ಓದಲಿಕ್ಕೆ ಕಷ್ಟ, ವೇದ ಅರ್ಥ ಮಾಡಲಿಕ್ಕೆ ಬಹಳ ಕಷ್ಟ. ಈಗಂತೂ ಓದೋದೇ ಕಷ್ಟವಾಗಿದೆ, ಅದರ ಅರ್ಥ ಅಂತೂ ಇಲ್ವೇ ಇಲ್ಲ. ಅವು ವೇದಾರ್ಥ ನಿರ್ಣಯಕ್ಕೆ ಬ್ರಹ್ಮಸೂತ್ರಗಳು ಹೊರಟಿದೆ. ಆ ಬ್ರಹ್ಮಸೂತ್ರ ಅರ್ಥ ಆಗಬೇಕು ಅಂತಂದ್ರೆ ನಮಗೆ ಪುರಾಣಗಳನ್ನು ನಾವು ಅವಲೋಕನ ಮಾಡಬೇಕು. ಪುರಾಣ ಅರ್ಥ ಆದರೆ ನಾವು ವೇದಕ್ಕೆ ಬ್ರಹ್ಮಸೂತ್ರಕ್ಕೆ ಇದನ್ನು ಅರ್ಥ ಮಾಡಬಹುದು. ಅದಕ್ಕೆ ಆಚಾರ್ಯ ಮಧ್ವರು ಒಂದು ಮಾತು ಹೇಳ್ತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಈಗ ಅನೇಕ ಪುರಾಣಗಳಿದೆ, ಮಹಾಭಾರತ ಇದೆ, ಮತ್ತೆ ವೇದಗಳಿದೆ. ಅದಕ್ಕೆ ಅರ್ಥ ಹೇಗೆ ಮಾಡಬೇಕು ಅಂತ ಅದಕ್ಕೆ ಒಂದು ಮೆಥಡಾಲಜಿ ಆಫ್ ಇಂಟರ್ಪ್ರಿಟೇಷನ್ ಆಫ್ ಪುರಾಣ ಅಂತ ಹೇಳಿ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ರಚನೆ ಮಾಡಿದರು. ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಇದೆ,
ಸಂಪೂರ್ಣವಾಗಿ ಎಲ್ಲ ಪುರಾಣಗಳನ್ನು ಸಮನ್ವಯ ಮಾಡಿ ಹೇಗೆ ವೇದಕ್ಕೆ ಅರ್ಥ ಹಚ್ಚಬೇಕು, ವೇದ ಪುರಾಣಾಭ್ಯಾಂ ಸಮೂಪ ಬ್ರಹ್ಮೇತ್ ಅಂತ ಆಚಾರ್ಯರೇ ಅದನ್ನ ಒಂದು ಕಡೆ ಹೇಳ್ತಾರೆ. ಅಂತಹ ಒಂದು ಈ ಬ್ರಹ್ಮಸೂತ್ರ, ವೇದಗಳ ಗಾಂಭೀರ್ಯ ಮತ್ತು ಗಾಯತ್ರಿಯ ಗಾಂಭೀರ್ಯವೂ ಕೂಡ ಭಾಗವತದಲ್ಲಿ ಅಡಗಿದೆ. ಅಂತಹ ಭಾಗವತ ಪುರಾಣವನ್ನು ನಾವು 7 ದಿನದಲ್ಲಿ ನಾವು ಬಹಳ 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 ಅಂತಂದ್ರೆ ಸಮುದ್ರದ ನೀರನ್ನು ನನ್ನ ಬೊಗಸೆಯಲ್ಲಿ ನಾನು ಎಷ್ಟು ಹಿಡಿಬಲ್ಲೆ, ನನ್ನ ಬೊಗಸೆ ಎಷ್ಟು ದೊಡ್ಡದಿದೆ ಅಷ್ಟೇ ಹಿಡಿಬಲ್ಲೆ. ನಾನು ಪೂರ್ಣ ಪ್ರಮಾಣದ ಸಮುದ್ರವನ್ನು ನಾನು ತಗೊಂಡು ಹೋಗ್ಲಿಕ್ಕಾಗಲ್ಲ. ನನ್ನ ಬೊಗಸೆಯಲ್ಲಿ ಎಷ್ಟಿದೆ ಅಷ್ಟು ಹಿಡಿದು ಅದನ್ನೇ ಭಗವಂತನಿಗೆ ಸಮರ್ಪಣೆ ಮಾಡೋದು. ನಮ್ಮ ಉದ್ಧಾರಕ್ಕಾಗಿ ಭಗವಂತ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ, ಅವನಿಗೆ ನಾವು ಚಿರಋಣಿಯಾಗಿ ಇರಬೇಕು ಅಂತ ಹೇಳ್ತಾ ನಾನು ಭಾಗವತದ ಮಂಗಳಾಚರಣೆ ಶ್ಲೋಕಕ್ಕೆ ಪ್ರವೇಶ ಮಾಡ್ತೀನಿ. ಆಗಲೇ ಹೇಳಿದ್ದೆ ನಾನು, ಸಮಗ್ರ ಭಾಗವತದ ಸಾರ ಜನ್ಮಾದ್ಯಸ್ಯ ಯತಃ ಅನ್ನೋ ಒಂದು ಮಂತ್ರದಲ್ಲಿ ಅಡಗಿದೆ. ವ್ಯಾಸರು ಬಹಳ 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 ಅದ್ಭುತವಾಗಿ ಇದನ್ನು ಶ್ಲೋಕ ಅವರು ರಚನೆ ಮಾಡಿದ್ದಾರೆ. ದೇವರು ಇದ್ದಾನೋ ಇಲ್ಲೋ ಅನ್ನೋದೇ ಒಂದು ಪ್ರಶ್ನೆ ಆಗಿಬಿಟ್ಟಿದೆ ಈಗ. ಹೌದಪ್ಪ, ನಾವು ದೇವರ ನಾಮಸ್ಮರಣೆ ಮಾಡಬೇಕು, ದೇವರು ಇದ್ದಾನೋ ಇಲ್ಲೋ, ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಇಸ್ ಅ ಕ್ವಶನ್ ಮಾರ್ಕ್. ನಾವು ಅದನ್ನ ದೇವರು ಇದ್ದಾನೋ ಇಲ್ಲೋ ಅನ್ನೋದು ಹೇಗೆ ಪ್ರೂವ್ ಮಾಡಬೇಕು? ಅದಕ್ಕೆ ಬ್ರಹ್ಮಸೂತ್ರದ ಮೊದಲನೇ ವಾಕ್ಯವನ್ನು ತಗೊಂಡ್ರು ವ್ಯಾಸರು. ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯ ಯತಃ, ಅದನ್ನೇ ಜನ್ಮಾದ್ಯಸ್ಯ ಯತಃ, ಜನ್ಮ ಆದಿ ಯಸ್ಯ ಯತಃ ಅಂತ. ಈಗ ಒಂದು ಮಡಿಕೆ ಇದೆ, ಆ ಪಾಟ್, ಅದು ಮಡಿಕೆ ಮಾಡಲಿಕ್ಕೆ ಒಬ್ಬ ಪಾಟರ್ ಬೇಕು. ಹಾಗೆ ಈ ಜಗತ್ತನ್ನು ಒಂದು ಮಡಿಕೆಯೂ ಕೂಡ ಮಾಡಲಿಕ್ಕೆ ಒಬ್ಬ ಪಾಟರ್ ಇದ್ದಾನೆ. ಯಾವುದೇ ವಸ್ತು ತನ್ನಿಂದ ತಾನಾಗೆ ಆಗತ್ತೆ ಅನ್ನೋದು ಇಲ್ವೇ ಇಲ್ಲ. ಈಗ ಒಂದು ಬೀದಿಯಲ್ಲಿ ಒಂದು ಮಗು ನಿಂತಿರತ್ತೆ, ಅದಕ್ಕೆ ಮಗುಗೆ ಮೊದಲು ಕೇಳೋದೇನು, ನಿಮ್ಮ ಅಪ್ಪ ಅಮ್ಮ ಯಾರು ಅಂತ. ಅಪ್ಪ ಅಮ್ಮ ಯಾರೂ ಇಲ್ಲ, ನಾನು ಹಾಗೆ ಉದ್ಭವ ಆಗಿದ್ದೀನಿ ಅಂತಂದ್ರೆ ಹುಚ್ಚರ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳ್ತಾರೆ. ನಾವು ದೇವರಿಗೆ ಇದ್ದಾನೋ ಇಲ್ಲೋ ಅನ್ನೋದು ಒಂದು ಎಕ್ಸಿಸ್ಟೆನ್ಸ್ಗೆ ಮೇನ್ ಲಾಜಿಕ್ ಇದೆ. ಹೇಗೆ ಒಂದು ವಸ್ತು ಮಾಡಲಿಕ್ಕೆ ಒಬ್ಬ ಮನುಷ್ಯ ಬೇಕು, ಹಾಗೆ ಜಗತ್ತನ್ನು ಮಾಡಲಿಕ್ಕೆ ಒಬ್ಬ ಶಕ್ತಿಯಾದ ಒಬ್ಬ ಭಗವಂತ ಬೇಕು, ಅವನೇ ಭಗವಂತ. ಅದಕ್ಕೆ ವ್ಯಾಸರು ಹೇಳಿದ್ರು, ಜನ್ಮಾದಿ ಅಸ್ಯಯತಃ ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯ ಯತಃ. ಬ್ರಹ್ಮಸೂತ್ರದ ಮೊದಲನೇ ವಾಕ್ಯವನ್ನೇ ತಗೊಂಡು ವ್ಯಾಸರು ಇಲ್ಲಿಟ್ರು. ಈಗ ಆಯ್ತಪ್ಪ, ನಾನು ದೇವರಿದ್ದಾನೆ ಅಂತ ಒಪ್ಕೊಂಡೆ. ದೇವ್ರು ಏನ್ ಮಾಡ್ತಾನೆ? ದೇವರು ಅಂತ ಯಾರಿಗೆ ಹೇಳ್ಬೇಕು? ಆಯ್ತು, ಈಗ ಮಡಿಕೆ ಒಬ್ಬ ಪಾಟರ್ ಮಾಡ್ದ, ಅವನಿಗೆ ಟೆಕ್ನಿಕಲ್ ನೋ ಹೌ ಗೊತ್ತಿದೆ. ಆದರೆ ದೇವರಂತಂದ್ರೆ ಏನು? ದೇವರಂತಂದ್ರೆ ಹೇಗೆ ನಾವು ಪರಿಗಣನೆ ಮಾಡಬೇಕು? ದೇವರಂತಂದ್ರೆ ಏನು ವಸ್ತು ಅದು ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ, ಯಾರು ಸೃಷ್ಟಿ 8 ಇದು ಇದೆ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಇವು ಯಾರು ಕೊಡ್ತಾನೋ ಅವನೇ ದೇವರು. ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ನಿಯಮ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ನಮಗೆ ಜ್ಞಾನ ಕೊಡ್ತಾನೆ, ಅಜ್ಞಾನ ಕೊಡ್ತಾನೆ, ಬಂಧ ಅಂದ್ರೆ ಅನೇಕ ನಮ್ಮ ಸಾಂಸಾರಿಕ ಬಂಧ ಆಗಿರಬಹುದು, ನಮ್ಮ ಪ್ರಕೃತಿ ಬಂಧ ಆಗಿರಬಹುದು, ಅದನ್ನು ದಾಟ್ಲಿಕ್ಕೆ ಮೋಕ್ಷ ಕೊಡ್ತಾನೆ. ಅದಕ್ಕಾಗಿ ಅವನಿಗೆ ದೇವರು ಅಂತ ಅನ್ನೋದು. ಜನ್ಮಾದ್ಯಸ್ಯ ಯತಃ ಅಂತಂದ್ರೆ ದೇವರು, ದೇವರ ಬಗ್ಗೆ ಎಕ್ಸಿಸ್ಟೆನ್ಸು, ದೇವರು ಇದ್ದಾನೋ ಇಲ್ಲೋ ಅನ್ನುವ ಅರಿವು, ಮತ್ತೆ ದೇವರು 8 ಗುಣಗಳಿಂದ ಹೇಗೆ ನಮ್ಮನ್ನು ಆಳ್ತಾನೆ ಅನ್ನೋದು ಜನ್ಮಾದ್ಯಸ್ಯ ಯತಃ ಅಲ್ಲಿ ಬರುತ್ತೆ. ಆಯ್ತಪ್ಪ, ದೇವರು ಇಷ್ಟೆಲ್ಲ ಮಾಡಿದ, ಅವನು ಹೇಗೆ ಕರಿಬೇಕು ನಾವು? ನೀವು ಅನೇಕ ನಿಮ್ಮ ವೇದಗಳಲ್ಲಿ ಸರಸ್ವತಿ ಅಂತೀರಾ, ಪಾವಕಾನ ಸರಸ್ವತಿ ಅಂತೀರಾ, ಅಗ್ನಿಮೇಳೆ ಪುರೋಹಿತಂ ಅಂತ ಹೇಳ್ತೀರಾ. ಅದಕ್ಕೆ ಕೆಲವರು ವೆಸ್ಟರ್ನ್ ಫಿಲಾಸಫರ್ಸ್ ಹೇಳ್ತಾರೆ, ಇಂಡಿಯನ್ಸ್ ಆರ್ ಪ್ಯಾಂಥಿಯಿಸ್ಟ್ ಅಂತ, ವಿ ಆರ್ ಐಡಲಟರ್ಸ್ ಅಂತ. ನಾವು ಐಡಲಟರ್ಸ್ ಅಲ್ಲ, ಮುಖ್ಯವಾಗಿ ನಾವು ಏನು ಹೇಳ್ತೀವಿ ಅಂತಂದ್ರೆ ಅವು ಎಲ್ಲರೂ ಕೂಡ ಭಗವಂತನ ಪರಿವಾರ. ಈಗ ಇಂದ್ರ ಅಂತ ಉದಾಹರಣೆ ಇದೆ, ವೇದದಲ್ಲಿ ಇಂದ್ರ ಬರುತ್ತೆ. ಇಂದ್ರ ಶ್ರೇಷ್ಠಾನಿ ತ್ರಿಭಿರಾಣ ಚಿತ್ತಿದೆ ಹಿಂ ಅಂತೇಳಿ ಮಂತ್ರ ಇದೆ. ಇಂದ್ರ ಅಂತಂದ್ರೆ ಏನು? ಪರಮ ಐಶ್ವರ್ಯಶಾಲಿನಃ ಅಂತ ಇದೆ. ಪರಮ ಐಶ್ವರ್ಯಶಾಲಿನ ಯಾರು? ಇಂದ್ರ. ಅವನಲ್ಲ, ಇಂದ್ರ ಅದೊಂದು ಪೋರ್ಟ್ಫೋಲಿಯೋ ಅವನಿಗೆ ಕೊಟ್ಟಿದ್ದಷ್ಟೇ. ಆದರೆ ಮುಖ್ಯವಾಗಿ ಇಂದ್ರ ಅಂದ್ರೆ ದೇವರೇ. ಈಗ ಉದಾಹರಣೆಗೆ ವಿಷ್ಣು ಸಹಸ್ರನಾಮನೇ ತಗೊಳ್ಳಿ. ವಿಷ್ಣು ಸಹಸ್ರನಾಮದಲ್ಲಿ ದೇವರ ಸಹಸ್ರನಾಮಗಳಿದೆ. ಒಂದೊಂದು ಹೆಸರು ಕೂಡ ಅವನ ಒಂದೊಂದು ಗುಣ ಅನುಸಂಧಾನ. ಈಗ ನಾವು ನಮ್ಮ ಮಕ್ಕಳಿಗೆ ಒಂದೇ ಹೆಸರು ಇಡ್ತೀವಿ, ಯಾಕಂದ್ರೆ ಒಂದು ಹೆಸರಿಟ್ಟರೆ ಕರೆದ್ರೆ ಬರಲ್ಲ, ಇನ್ನು 2-3 ಹೆಸರಿಟ್ಟರೆ ಎಲ್ಲಿ ಬರ್ತಾರೆ? ಹೀಗಾಗಿ ನಮ್ಮ ಮಕ್ಕಳಿಗೆ ನಾವು ಒಂದೇ ಹೆಸರು ಇಡ್ತೀವಿ. ದೇವರಿಗೆ ಹಾಗಲ್ಲ, ಅವನ ಒಂದೊಂದು ಗುಣ ಅನುಸಂಧಾನ ಮಾಡಲಿಕ್ಕೆ. ಒಂದು ಉದಾಹರಣೆ ಕೊಡ್ತೀನಿ. ವಿಷ್ಣು ಸಹಸ್ರನಾಮದಲ್ಲಿ ಚಾಣೂರಂಧ್ರ ನಿಸೂದನ ಅಂತ ಇದೆ. ಚಾಣೂರಂಧ್ರ ನಿಸೂದನ ಅನ್ನೋದು ಭಗವಂತನ ಕೃಷ್ಣನ ಒಂದು ಅವತಾರ. ಚಾಣೂರ ಮತ್ತೆ ಅಂಧ್ರ ಅನ್ನೋ ಒಬ್ಬ ಆಂಧ್ರ ಪ್ರದೇಶದ ಜಟ್ಟಿಯನ್ನು ಕೊಂದ ಭಗವಂತ ಅವನು ಕೃಷ್ಣ. ಅದಕ್ಕಾಗಿ ಅವನು ಚಾಣೂರಂಧ್ರ ನಿಸೂದನ. ಆಮೇಲೆ ಚಣಕ ಅಂತ ಒಂದು ಶಬ್ದ ಬಂತಲ್ಲಿ. ಚಾಣೂರ ಅಂದ್ರೆ ಚಣಕ ಅಂತಂದ್ರೆ
ಈಗ ಕೆಲವರು ವೇದಾಂತದ ಬಗ್ಗೆ ಸುಳ್ಳು ಹೇಳಿ ಜನರನ್ನು ಮೋಸ ಮಾಡ್ತಾರೆ. ಅಂತಹ ಜನರಿಂದ ಹೇಗೆ ನಾವು ಬಚಾವಾಗಿರ್ಬೇಕು ಅನ್ನೋದಕ್ಕೆ ಚಣಕ ಅಂತ ಶಬ್ದ ಅದು. ಹೀಗಾಗಿ ಚಾಣೂರಂದ್ರ ನಿಸೂದನ ಇದೊಂದು ಉದಾಹರಣೆ ಕೊಟ್ಟೆ. ಹಾಗೆ ಅನೇಕ ಇದೆ. ನಾವು ಬರೀ ವಿಷ್ಣು ಸಹಸ್ರನಾಮದ ಚಿಂತನೆ ಮಾಡಿದಂಗೆ ಆಗತ್ತೆ. ಅದನ್ನ ಇಂತಹ ದೇವರನ್ನು ನಾವು ಅನ್ವಯವಾಗಿ ನಾವು ಮಾಡಬೇಕು. ಅಂದರೆ ನಮ್ಮ ಇದರಲ್ಲಿ ಬಹುದೇವತಾವಾದ ಇಲ್ಲ, ದೇವ ಒಬ್ಬನೇ, ನಾಮ ಹಲವು. ಮುಂದೆ ವ್ಯಾಸರ ಹೇಳ್ತಾರೆ ಅರ್ಥೇಶು ಅಭಿಜ್ಞ ಸ್ವರಾಟ್ ಅಂತ. ಹೇಗೆ ಭಗವಂತ ಸೃಷ್ಟಿ ಮಾಡ್ತಾನೆ? ಈಗ ನಾನು ಒಂದು ಮಡಕೆ ಮಾಡಬೇಕಾದ್ರೆ ನನಗೆ ಮಣ್ಣು ನೀರು ಎಲ್ಲ ಸಂಗ್ರಹ ಮಾಡಬೇಕು. ನನಗೆ ಐ ಶುಡ್ ನೋ ಟೆಕ್ನಿಕಲ್ ನೋ ಹೌ ಅನ್ನೋದು ಗೊತ್ತಿರಬೇಕು. ಭಗವಂತ ಹಾಗಲ್ಲ. ಭಗವಂತ ಸ್ವರಾಟ್. ಅವನು ಆಮ್ನಿ ಪ್ರೆಸೆಂಟ್, ಆಮ್ನಿ ಪೊಟೆಂಟ್ ಅಂಡ್ ಆಮ್ನಿಶಿಯಂಟ್. ಅವನು ಎಲ್ಲದರ ಒಳಗೆ ಇದ್ದು ಎಲ್ಲದರನ್ನು ನಿಯಾಮಕನಾಗಿ ಅಂತಹ ವಸ್ತುಗಳನ್ನು ಸೃಷ್ಟಿ ಮಾಡುತ್ತಾನೆ. ಅದಕ್ಕೆ ಅವನು ಸ್ವರಾಟ್ ಅಂತ ಭಾಗವತ ಹೇಳುತ್ತೆ. ಈ ಭಾಗವತ ಗ್ರಂಥ ಯಾರಿಗೋಸ್ಕರ? ಭಾಗವತ ಭಗವಂತನೇ ರಚನೆ ಮಾಡಿರುವ ಗ್ರಂಥ, ಭಾಗವತರಿಗೆ ಪ್ರಿಯವಾದ ಗ್ರಂಥ, ಭಗವಂತನೇ ತನ್ನ ಅವತಾರಗಳ ಬಗ್ಗೆ ವಿಶ್ಲೇಷಣೆ ಮಾಡಿರುವ ಗ್ರಂಥ. ಆದ್ದರಿಂದಾಗಿ ಭಾಗವತರ ಪ್ರಿಯವಾದ ಗ್ರಂಥ. ಆದ್ದರಿಂದ ಭಾಗವತ ಅಂತಂದ್ರೆ ಮುಖ್ಯವಾಗಿ ನಾವು ಭಗವಂತನ ಚಿಂತನೆ ಮಾಡೋದೇ ಭಾಗವತ. ಆಮೇಲೆ ಸ್ವರಾಟ್ ಆಯ್ತು ನೀವು ಎಲ್ಲ ಹೇಳಿದ್ರಿ. ದೇವರು ಆಮ್ನಿ ಪ್ರೆಸೆಂಟ್ ಆಯ್ತು, ಪೊಟೆಂಟ್ ಆಯ್ತು, ಎಲ್ಲವೂ ಆಯ್ತು. ಅವನು ಜ್ಞಾನ ಅಜ್ಞಾನ ಬಂಧ ಮೋಕ್ಷನೂ ಕೊಟ್ಟ ಮೇಲೆ ಅವನು ಯಾರಿಗೆ ಮೊದಲು ಇದನ್ನು ಉಪದೇಶ ಮಾಡಿದ? ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿಯಂ ಸೂರ್ಯ ಅಂತ ಹೇಳಿದ್ರು. ಚತುರ್ಮುಖ ಆದಿಜೀವ ಹಿರಣ್ಯಗರ್ಭ. ಅವನಿಗೆ ಮೊದಲು ಹುಟ್ಟಿದ ತಕ್ಷಣ ಅವನಿಗೆ ವೇದ ಉಪದೇಶ ಮಾಡಿದಂತೆ ದೇವರು ಚತುರ್ಮುಖನಿಗೆ. ಅಂದ್ರೆ ಹುಟ್ಟಿದ ತಕ್ಷಣ ಟೈಮ್ ವೇಸ್ಟ್ ಮಾಡಲಿಲ್ಲ. ಏನು ಪುಟ, ಏನು ಚೆನ್ನಾಗಿದ್ಯಾ, ಅವೆಲ್ಲ ಏನೂ ಇಲ್ಲ. ವೇದ ಉಪದೇಶ ಮಾಡಿದ ಹುಟ್ಟಿದ ತಕ್ಷಣ ಚತುರ್ಮುಖನಿಗೆ, ಆದಿಜೀವ. ಅದಕ್ಕೆ ಶ್ವೇತಾಶ್ವತರ ಉಪನಿಷತ್ ಒಂದು ಬಹಳ ಸುಂದರವಾಗಿ ಮಾತು ಹೇಳುತ್ತೆ. ಯೋ ಬ್ರಹ್ಮಣ ವಿದಿತಾಹ ಪೂರ್ವಂ ಯೋ ವೈಹಿ ವೇದಾಹ ಪ್ರಣಿಷ್ಯಂತಿ ಅಂತ ಶ್ವೇತಾಶ್ವತರ ಉಪನಿಷತ್ ಮಾತು. ಶ್ವೇತಾಶ್ವತರ ಅನ್ನೋದು ಒಂದು ಉಪನಿಷತ್ತು. ಶ್ವೇತಾಶ್ವತರ ಅರ್ಥನೇ ಬಹಳ ತುಂಬಾ ಚೆನ್ನಾಗಿದೆ. ಶ್ವೇತಾಶ್ವತರ ಅಂತಂದ್ರೆ ಯಾರು ರಾಜರು, ಹಿಂದಿನ ಕಾಲದಲ್ಲಿ ರಾಜರು ನಗರದ ಕುದುರೆ ಮತ್ತು ಕಾಡು ಕುದುರೆ ಅವು ಎರಡೂ ಸಂಬಂಧವಾಗಿ ಏನು ಹುಟ್ಟಿರುತ್ತಲ್ಲ ಅದಕ್ಕೆ ಶ್ವೇತಾಶ್ವತರು. ಅದರ ಮೇಲೆ ಒಂದು ಉಪನಿಷತ್ತಿದೆ. ಅಂದ್ರೆ ಹಿಂದಿನ ಕಾಲದ ಕೆಲವು ರಾಜರು ಅದನ್ನ ಕುದುರೆ ಯೂಸ್ ಮಾಡ್ತಿದ್ರು. ಅವರು ಮುಂದೆ ಬ್ರಹ್ಮವಾದಿಗಳಾಗಿ ತಮ್ಮ ಕ್ಷತ್ರ ಧರ್ಮವನ್ನು ತ್ಯಾಗ ಮಾಡಿ ಅವರಿದ್ದು ಆದ್ರು. ಆದ್ದರಿಂದ ಅವರಿಗೋಸ್ಕರ ಒಂದು ಉಪನಿಷತ್ತು ಇರೋದ್ರಿಂದ ಶ್ವೇತಾಶ್ವತರ ಉಪನಿಷತ್ತು. ಅದರಲ್ಲಿ ಪೂರ್ತಿ ನಮಗೇನು ಭಾಗವತದ ಜನ್ಮಾದ್ಯಸ್ಯ ಯಥಾ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಇದರದ್ದು ಏನಿದೆಯಲ್ಲ ಅದರಲ್ಲಿ ಪೂರ್ತಿ ಸಾರ ನಮಗೆ ಸಿಗುತ್ತೆ. ಅದರಿಂದಾಗಿ ನಾನು ಒಂದು ಶ್ವೇತಾಶ್ವತರ ಉಪನಿಷತ್ ಶ್ಲೋಕ ನಿಮ್ಮ ಮುಂದೆ ಇಟ್ಟೆ. ಹೃದಯ ಅಂತ ಬಂತು ಅಲ್ಲಿ ಶಬ್ದ. ಹೃದಯ ಅಂತಂದ್ರೆ ಟೀಚರ್ ಶುಡ್ ಲವ್ ಹಿಸ್ ಸ್ಟೂಡೆಂಟ್ಸ್. ಈಗ ಏನಾಗ್ಬಿಟ್ಟಿದೆ, ಅಪ್ಪ ಹೇಳ್ಬೇಕಲ್ಲಪ್ಪ ಪ್ರಾರಬ್ಧ ಹುಡುಗರಿಗೆ ಅಂತ ಗುರುಗಳೇ ಹೇಳ್ತಾರೆ. ಹಂಗಿಲ್ಲ. ಭಗವಂತನಿಗೆ ತನ್ನ ಶಿಷ್ಯನಾದ ಚತುರ್ಮುಖನ ಮೇಲೆ ಅತಿಯಾದ ಪ್ರೀತಿ ಇತ್ತು. ಅದಕ್ಕೆ ಪೂರ್ತಿ ಎಲ್ಲವೂ ಅವನಿಗೆ ಧಾರೆ ಎರೆದು ಕೊಟ್ಟ. ಅವನಿಗೆ ಧಾರೆ ಎರೆದು ಕೊಟ್ಟು ಅವನಿಗೆ ಹೇಳಿದ, ಮುಂದೆ ನಿನ್ನ ಸಂತತಿಗೆ ಇದನ್ನ ಜ್ಞಾನದ ಪರಂಪರೆ ವಿಸ್ತಾರ ಮಾಡು. ಆದ್ದರಿಂದಾಗಿ ನಾನು ನಿನಗೆ ಎಲ್ಲವನ್ನೂ ಕೂಡ ಪ್ರೀತಿಯಿಂದ ಧಾರೆ ಎರಿತಾ ಇದ್ದೇನೆ ಅಂತ ಭಗವಂತ ಚತುರ್ಮುಖನಿಗೆ ಹೇಳ್ತಾನೆ. ಅದಕ್ಕೆ ಹೃದಯ ಆದಿಕವಯೇ ಅಂತಂದ್ರೆ, ಹೃದಯ ಅಂತಂದ್ರೆ ಲವ್ ದ ಸ್ಟೂಡೆಂಟ್ಸ್, ಆದಿಕವಿ ಅಂತಂದ್ರೆ ಆದಿಜೀವ ಅಥವಾ ಆದಿಜ್ಞಾನಿ. ಜ್ಞಾನಿಗಳಲ್ಲೇ ಸರ್ವಶ್ರೇಷ್ಠ ಜ್ಞಾನಿ ಅವನು ಚತುರ್ಮುಖ. ಆದ್ದರಿಂದಾಗಿ ಅವನು ಆದಿಕವಿ ಅಂತ ಹೇಳಿದ್ರು. ಮುಂದೆ ಬಂತು ಇವೆಲ್ಲ ಆಯ್ತಪ್ಪ, ಇನ್ನು ನಿಮ್ಮ ದೇವರನ್ನು ಹೇಗೆ ಗುರುತು ಮಾಡಬೇಕು ನಾವು? ಹೌ ಟು ಐಡೆಂಟಿಫೈ ಗಾಡ್? ಅದಕ್ಕೆ ಮುಹ್ಯಂತಿಯಂ ಸೂರಯ ಅಂತ ಹೇಳಿದ್ರು. ಮುಹ್ಯಂತಿಯಂ ಸೂರಯ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ. ತೇಜೋವಾರಿ ಅಂತಂದ್ರೆ ಈಗ ನಾವು ದೀಪ ಹಚ್ಚಿದ್ವಿ, ಇಲ್ಲಿ 2 ದೀಪ ಹಚ್ಚಿದ್ವಿ. ದೀಪ ಹಚ್ಚಬೇಕಾದ್ರೆ ನಾನು ಈ ದೀಪದಿಂದ ಆ ದೀಪಕ್ಕೆ ಹಚ್ಚಿದೆ, ಬೆಳಕು ಕಮ್ಮಿ ಆಗಲಿಲ್ಲ. ಹಾಗೇ ಭಗವಂತನು ಅನೇಕ ಅವತಾರಗಳನ್ನು ಮಾಡ್ತಾನೆ. ಅವನ ಅವತಾರಕ್ಕೆ, ಅವನ ಅವತಾರ ಲೀಲೆಗೆ ಯಾವುದೂ ಖರಾಸವಿಲ್ಲ ಅಥವಾ ಘಾಸಿ ಆಗುವುದಿಲ್ಲ. ಅವನ ಅವತಾರ ಹೇಗೆ ವಾಮನ ಅವತಾರ ಆದಾಗ ಏನು ಅವನ ಶಕ್ತಿ ಜ್ಞಾನ ಇತ್ತ, ಹಾಗೆ ಪರಶುರಾಮ ಅವತಾರವಾಗಿದ್ದಾಗಲೂ ಹಾಗೇ ಇತ್ತು. ಹೀಗಾಗಿ ಭಗವಂತನ ಪ್ರಕಾಶ ಕಮ್ಮಿ ಆಗಲ್ಲ. ಈಗ ನಾನು ದೀಪದ ಉದಾಹರಣೆ ಕೊಟ್ಟೆ. ಈಗ ನಾನು ಇಲ್ಲಿ ಒಂದು 100 ಚಿಕ್ಕ ಚಿಕ್ಕ ಬಟ್ಲ ಇಡ್ತೇನೆ, ಸೂರ್ಯನ ಪ್ರಕಾಶ ಅದರಲ್ಲಿ ಬೀಳುತ್ತೆ. ಆಗ
ಸೂರ್ಯನ ಬೆಳಕಿಗೆ ಏನು ಧಕ್ಕೆ ಆಗಲ್ಲ, ಅಲ್ಲಿ ನನಗೆ ರಿಫ್ಲೆಕ್ಷನ್ ಆಗಿ ಕಾಣಿಸ್ತೆ. ಅದಕ್ಕೆ ನಾ ಇಲ್ಲಿ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರತ್ರಿ ಸರ್ಗೋ ಮೃಷ. ಹೌದ್ರಿ, ಆಯ್ತು, ನಿಮ್ಮ ದೇವರು ಸರ್ವಶಕ್ತ ಸರ್ವಸಮರ್ಥ, ದೇವರ ಬೆಳಕು ಕ್ರಾಸ ಆಗಲ್ಲ, ಎಲ್ಲ ಆಯ್ತು. ಏನು ಮಾಡ್ತಾನೆ ದೇವರು? ಯಾರಿಗೋಸ್ಕರ ಇದೆಲ್ಲ ಸೃಷ್ಟಿ ಸ್ಥಿತಿ ಮಾಡೋದವನು ಅಂತಂದಾಗ ಆಗ ಹೇಳ್ತಾರೆ 3 ವಿಧವಾದಂತಹ ಸೃಷ್ಟಿ ಭಗವಂತ ಮಾಡ್ತಾನೆ. ಒಂದು ಸೃಷ್ಟಿ ಅಂತಂದ್ರೆ ತನ್ನಗೆ ತಾನೇ ಹುಟ್ಟಿಸ್ಕೊಳ್ಳೋದು, ಸೆಲ್ಫ್ ಕ್ರಿಯೇಷನ್ ಆಫ್ ಗಾಡ್ ಅಂತ. ಅವನೇ ಅವತಾರವಾಗಿ ಬರ್ತಾನೆ, ತಾನೇ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಎರಡನೇದ್ದು ಬೇರೆ ಬೇರೆ ಅವತಾರ, ನಾವು ದಶಾವತಾರ ಅಂತೀವಿ, 28 ಅವತಾರಗಳ ಭಾಗವತದಲ್ಲಿ ಉಲ್ಲೇಖ ಇದೆ. ಬೇರೆ ಬೇರೆ ಅವತಾರವಾಗಿ ಅವನೇ ಭಗವಂತ ಸೃಷ್ಟಿ ಮಾಡ್ತಾನೆ. ಇನ್ನೊಂದು ಸೃಷ್ಟಿ ಜೀವಗಳ ಸೃಷ್ಟಿ, ಜೀವಗಳಲ್ಲಿ ತಾನೇ ಇದ್ದು ತಾನೇ ಎಲ್ಲ ಕೆಲಸವನ್ನು ಮಾಡಿ ಮತ್ತೆ ಬಂಧ ಮೋಕ್ಷಾದಿಗಳನ್ನು ಕೊಡ್ತಾನೆ. ಇದು 3 ವಿಧವಾದಂತಹ ಸೃಷ್ಟಿ. ಅದಕ್ಕೆ ಜಡ ಸೃಷ್ಟಿ. ಆದ್ದರಿಂದಾಗಿ ಇದು ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರತ್ರಿ ಸರ್ಗೋ ಮೃಷ. ಮೃಷ ಅಂತಂದ್ರೆ ಹೇಳಬೇಕು, ಮೃಷ ಬಹಳ ಒಂದು ಇಂಪಾರ್ಟೆಂಟ್ ವರ್ಡ್ ಇದೆ ಇದರಲ್ಲಿ. ಮೃಷ ಅಂತಂದ್ರೆ ವೇಸ್ಟ್. ದೇವರು ಮಾಡೋದೆಲ್ಲ ವೇಸ್ಟ್. ಇದು ಯಾರಿಗೋಸ್ಕರ ಮಾಡ್ತಾನೆ? ಅವನಿಗೋಸ್ಕರ ಅಂತೂ ಮಾಡಲ್ಲ, ಅವನಿಗೋಸ್ಕರ ಅಂತೂ ಖಂಡಿತ ಮಾಡಲ್ಲ. ಇದು ನಮಗೋಸ್ಕರ ಮಾಡೋದು ಅವನು. ಈಗ ಒಂದು ಉದಾಹರಣೆಗೆ, ನಾನು ಒಂದು ಶಾಲೆಯಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತೀನಿ, ನಾನು ಮುಂದೆ ಹೋಗೋದು ಬೇಡಪ್ಪ ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಕೂಡ್ತೀನಿ ಅಂತಂದರೆ ಆಗಲ್ಲ. ಹಾಗೆಯೂ ಕೂಡ ನಮ್ಮ ಜೀವ ಏನಿದೆ ಅದು ಕೂಡ ಎಲ್ಲ ಸಂಸಾರ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನು ಕಂಡು ಅದು ಬೇಲಿಯನ್ನು ದಾಟಿ ಕೊನೆಗೆ ಮೋಕ್ಷ ಹೋಗಬೇಕು. ನಮ್ಮ ಎಲಿವೇಶನ್ಗೋಸ್ಕರ ದೇವರು ಮಾಡೋದು, ಅವನಿಗೋಸ್ಕರ ಅಂತೂ ದೇವರು ಮಾಡಲ್ಲ. ಅವನಿಗೋಸ್ಕರ ಜಗತ್ತು ಸೃಷ್ಟಿ ಮಾಡಿಲ್ಲ, ಇದು ನಾವೇ ಮಾಡಬೇಕು. ಏನ್ರಿ ಯಾಕೆ ಮಾಡ್ತಾನೆ ನಿಮ್ಮ ದೇವರು? ಎಲ್ಲರಿಗೂ ದುಃಖ ಕೊಡ್ತಾನೆ, ಒಬ್ಬರಿಗೆ ದುಃಖ ಕೊಡ್ತಾನೆ, ಒಬ್ಬರಿಗೆ ಸುಖ ಕೊಡ್ತಾನೆ, ಒಬ್ಬರಿಗೆ ಬಿಲೇನಿಯರ್ ಮಾಡ್ತಾನೆ, ಇನ್ನೊಬ್ಬನಿಗೆ ರೋಡ್ಪತಿ ಮಾಡ್ತಾನೆ ಭಗವಂತ. ಇದು ಏನು ನಿಮ್ಮ ದೇವರ ತಾರತಮ್ಯ? ದೇವರು ತಾರತಮ್ಯ ಮಾಡಲ್ಲ. ಗಾಡ್ ಈಸ್ ಜಸ್ಟ್ ಅ ಗಾರ್ಡನಿಯರ್. ಈಗ ನನ್ನ ಒಂದು ತೋಟದಲ್ಲಿ ನಾನು ಹಲಸಿನ ಹಣ್ಣು ಹಾಕ್ತೀನಿ, ಮಾವಿನ ಹಣ್ಣು ಹಾಕ್ತೀನಿ, ಮತ್ತೆ ಹುಣಸಿಕಾಯಿ ಹಾಕ್ತೀನಿ. ಅದಕ್ಕೆ ನಾನು ನೀರು ಹಾಕೋದು ಒಂದೇ. ನಾನು ಹುಣಸೆ ನೀರಿಗೇನು ಲಿಂಬೆ ಹಣ್ಣು ಹಿಂಡಿ ಹಾಕಲ್ಲ, ಅಥವಾ ಹಾಗಲಕಾಯಿಗೆ ನಾನು ಹುಳಿ ನೀರು ಹಾಕಲ್ಲ, ಒಂದೇ ನೀರು ಹಾಕೋದು. ಅದರದರ ಜೀವ ಸ್ವಭಾವ. ಹಾಗಲಕಾಯಿಯ ಸ್ವಭಾವ ಕಹಿ, ಮಾವಿನ ಸ್ವಭಾವ ಸಿಹಿ. ಆದ್ದರಿಂದಾಗಿ ಗಾಡ್ ಈಸ್ ಜಸ್ಟ್ ಅ ಗಾರ್ಡನರ್. ನಮ್ಮ ಸ್ವಭಾವಕ್ಕೆ ನಾವು ಬೆಳವಣಿಗೆ ಆಗತ್ತೆ. ಆದ್ದರಿಂದಾಗಿ ಭಗವಂತ ಕೇವಲ ನಮಗೋಸ್ಕರವಾಗಿ ಇದನ್ನು ಸೃಷ್ಟಿ ಮಾಡ್ತಾನೆ. ಇಲ್ಲಿ ಸತ್ಯಂ ಪರಂ ಧೀಮಹಿ ಅಂತ ಇದೆ. ಸತ್ಯಂ ಪರಂ ಧೀಮಹಿ, ಸತ್ಯ ಅನ್ನೋದೇ ಒಂದು ಸತ್ಯದ ಬಗ್ಗೆ ಒಂದು 2 ವಿಶ್ಲೇಷಣೆ ಹೇಳ್ತೀನಿ. ಸತ್ ತಿ ಯ. ಸತ್ ಅಂತಂದ್ರೆ ನಿರ್ದುಷ್ಟ, ಅನ್ಅಬ್ಸರ್ವ್ಡ್ ವಿಷನ್ ಅಂತ ಹೇಳ್ತೀವಿ. ಆಮೇಲೆ ತಿ ಅಂತಂದ್ರೆ ಆನಂದ, ಯಾ ಅಂತಂದ್ರೆ ಎಕ್ಸ್ಪೀರಿಯನ್ಸ್. ಅಂದ್ರೆ ನಿರ್ದುಷ್ಟ ನಿತ್ಯ ನಿರ್ದುಃಖ ಆನಂದ ಅನುಭವ ಪೂರ್ಣ ಸ್ವರೂಪ ಭಗವಂತ. ಅದಕ್ಕೆ ಅವನಿಗೆ ಸತ್ಯ. ನಾವು ಯಾರೂ ಸತ್ಯರಲ್ಲ, ಯಾರೂ ಸತ್ಯರಲ್ಲ. ಲಕ್ಷ್ಮಿಯ ಕೆಳಗೆ ಎಷ್ಟು ದೇವತೆಗಳು ಬರ್ತಾರೆ, ಅವ್ರು ಯಾರೂ ಕೂಡ ಸತ್ಯರಲ್ಲ, ಅವರು ಕೂಡ ಅಪೂರ್ಣರು. ನಮ್ದಂತೂ ಲೆಕ್ಕಕ್ಕೆ ಹಿಡಿಬೇಡಿ. ಪ್ರಾಣದೇವರಿಗೂ ಕೂಡ ಇದು ಇಲ್ಲ, ಪೂರ್ತಿ ಇದು ಇಲ್ಲ. ಸತ್ಯ ಅಂತಂದ್ರೆ ಕೇವಲ ಭಗವಂತ. ಅದಕ್ಕೆ ಅವನಿಗೆ ನಿರ್ದುಷ್ಟ ನಿರ್ದುಃಖ ನಿರ್ವಿಶೇಷ ಅನುಭವ ಪೂರ್ಣ ಆನಂದ. ಪರಂ ಧೀಮಹಿ. ಧೀಮಹಿ ನೋಡಿ, ನಾನು ಆಗಲೇ ಹೇಳಿದ್ದೆ, ಇದು ಭಾಗವತ ಅಂತಂದ್ರೆ ಬ್ರಹ್ಮಸೂತ್ರದ ಭಾಷ್ಯ, ವೇದಗಳ ಭಾಷ್ಯ, ಗಾಯತ್ರಿಯ ಭಾಷ್ಯ. ಕೊನೆಗೆ ಅವರು ಧೀಮಹಿ ಅಂತ ಶಬ್ದ ಹೇಳಿದರು. ಧೀಮಹಿ ಅಂತಂದ್ರೆ ಧಿಯೋ ಯೋನಃ ಪ್ರಚೋದಯಾತದ್ದೇ ಅನ್ವಯವಾಗಿ ಇಲ್ಲಿ ವ್ಯಾಸರು ನಮ್ಮ ಮುಂದೆ ನಮಗೆ ಆದಂತಹ ಭಾಗವತವನ್ನು ಕೊಟ್ಟರು. ಆಮೇಲೆ ಎರಡನೇದ್ದು, ನಾನು ಇವತ್ತು ಒಂದು ಸ್ವಲ್ಪ ಇದನ್ನ ವಿಸ್ತಾರ ಮಾಡ್ತೀನಿ. ಯಾಕೆಂತಂದ್ರೆ ಮೊದಲು 2 ನಮಗೆ ಅರ್ಥ ಆಗಬೇಕು. ಮೊದಲು 2 ಶ್ಲೋಕ, ಆಮೇಲೆ ನಾವು ಮುಂದೆ ಕಥೆ, ದೇವರ ಅವತಾರ ಸ್ವಲ್ಪ ಫಾಸ್ಟಾಗಿ ಹೋಗೋಣ. ಇವತ್ತು ಸ್ವಲ್ಪ ಫೌಂಡೇಶನ್ ಹಾಕಿದ ಮೇಲೆ ನಾವು ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಬಹಳ ಈಸಿ ಆಗುತ್ತೆ. ಎರಡನೇದ್ದು ಹೇಳ್ತಾರೆ ಧರ್ಮ ಪ್ರೋಜ್ಜಿತ ಕೈತವಾಹ ಅಂತ. ಧರ್ಮ ಪ್ರೋಜ್ಜಿತ ಕೈತವ ಅಂತಂದ್ರೆ ಆಯ್ತು, ನಿಮ್ಮ ದೇವರು ಎಲ್ಲ ಗೊತ್ತಾದ, ನಮಗೆ ದೇವ್ರ ಬಗ್ಗೆ ಗೊತ್ತಾಯ್ತು, ಮುಂದೆ ನಾವು ಧರ್ಮ ಮಾಡಬೇಕು. ಧರ್ಮ ಅಂತಂದ್ರೆ ಏನು? ಧರ್ಮ ಒಂದು ಅಂಗಿ ಆಗಬಾರದು, ನಮ್ಮ ಜೀವನ ಅಂಗ ಆಗಬೇಕು. ನಾವು ಧರ್ಮ ಶುಡ್ ನಾಟ್ ಬಿ ಅನ್ ಎಕ್ಸಿಬಿಷನ್, ಇಟ್ ಶುಡ್ ಬಿ ನಮ್ಮ ವೇ ಆಫ್ ಲೈಫ್ ಆಗಬೇಕು. ಧರ್ಮ ಅನ್ನೋದು ಒಂದು ಅಂಗಿ ಆಗಬಾರದು, ಬೇಕಾದಾಗ ಹಾಕೊಳ್ಳೋದು, ಬೇಡವಾದಾಗ ತೆಗೆದು ಇಡೋದು ಆಗಬಾರದು. ಅದು ನಮ್ಮ ಜೀವನ ಅಂಗ ಆಗಬೇಕು. ಅದಕ್ಕೆ ಧರ್ಮ ಪ್ರೋಜ್ಜಿತ ಕೈತವಾಹ ಅಂತ ಹೇಳಿದರು. ಇಲ್ಲಿ ನಾನು ಒಂದು ಚೂರು ಮತ್ತೆ ಹಿಂದೆ ಹೋಗ್ತೀನಿ, ಪರಂ ಧೀಮಹಿಗೆ ಹೋಗ್ತೀನಿ. ಯಾವಾಗ ಧರ್ಮ ಪರಂ ಧೀಮಹಿ ಆಗತ್ತೆ?
ನಾನು ಎಲ್ಲ ಕೆಲಸವೂ ಕೂಡ ಭಗವಂತನ ಕೆಲಸ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೇನ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಃ. ನನ್ನ ಎಲ್ಲ ಕೆಲಸವೂ ಭಗವಂತನ ಕೆಲಸ. ಈಗ ಉದಾಹರಣೆಗೆ ಜ್ಞಾನಿಯೂ ಊಟ ಮಾಡ್ತಾನೆ, ಅಜ್ಞಾನಿಯೂ ಊಟ ಮಾಡ್ತಾನೆ. ಜ್ಞಾನಿ ತನ್ನ ಹೊಟ್ಟೆಗಾಗಿ ಊಟ ಮಾಡಲ್ಲ, ಅವನ ತನ್ನ ಒಳಗೆ ಇರುವ ಒಂದು ವೈಶ್ವಾನರ ಭಗವಂತನಿಗೋಸ್ಕರ, ಅದು ಆಹುತಿ ಅಗ್ನಿಹೋತ್ರ ಅಂತ ಊಟ ಮಾಡ್ತಾನೆ. ಗೊತ್ತಿಲ್ಲದೆ ಇರೋನು ಅಜ್ಞಾನಿ ಏನು ಮಾಡ್ತಾನೆ? ಅವನು ಸುಮ್ಮನೆ ಊಟ ಮಾಡ್ತಾನೆ. ನೋಡಿ, ಇದು ಒಂದು ಉದಾಹರಣೆ ಧರ್ಮದ್ದು. ಧರ್ಮ ಜೀವನದ ಅಂಗ ಆಗಬೇಕು, ಅಂಗಿ ಆಗಬಾರ್ದು. ಬೇಕಾದಾಗ ಹಾಕೊಳ್ಳೋದು, ಬೇಕಾದಾಗ ತೆಗೆಯೋದು ಆಗಬಾರ್ದು. ಆಮೇಲೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈ ಭಾಗವತ ಗ್ರಂಥ ಯಾರಿಗೆ? ನಿರ್ಮತ್ಸರಾಣಾಂ ಸಥಾ ವೇದ್ಯಂ ವಾಸ್ತವ ಮಸ್ತು ವಸ್ತು ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ ಇದೆ. ಅಲ್ಲಿ ನಿರ್ಮತ್ಸರಾಣಾಂ ಅಂತ ಇದೆ. ನಿರ್ಮತ್ಸರಾಣ ಅಂತಂದ್ರೆ ಗುಡ್ ಕಾಂಪಿಟೇಷನ್, ನಾಟ್ ಅ ಹೆಲ್ದಿ ಕಾಂಪಿಟೇಷನ್. ನಾನು ಈಗ ನನಗಿಂತ ಒಬ್ರು ನನ್ನ ಗುರುಗಳು ಇರ್ತಾರೆ. ನನ್ನ ಗುರುಗಳು ಎತ್ತರಕ್ಕೆ ನಾನು ಹೋಗಲಿಕ್ಕೆ ಕಾಂಪಿಟೇಷನ್ ಮಾಡಬಾರ್ದು. ನಾನು ನನ್ನ ಸಹಪಾಠಿಗಳ ಜೊತೆ ಮಾತ್ರ ಕಾಂಪಿಟೇಷನ್ ಮಾಡಬೇಕು. ಈಗ ರಾಮಾಯಣದಲ್ಲಿ ಶಂಭೂಕ ಶಿವನ ಪದವಿಗೆ ಹೋಗಬೇಕು ಅಂತ ತಪಸ್ಸೆ ಮಾಡ, ಆದ್ದರಿಂದ ರಾಮ ಅವನಿಗೆ ಶಾಸನ ಕೊಟ್ಟ, ಅವನನ್ನು ಸಂಹಾರ ಮಾಡಿದ. ಅದು ಮತ್ಸರ ಇರಬೇಕು, ಹೆಲ್ದಿ ಕಾಂಪಿಟೇಷನ್ ಇರಬೇಕು, ಆದರೆ ಜಲಸಿ ಕಾಂಪಿಟೇಷನ್ ಇರಬಾರ್ದು, ಹೊಟ್ಟೆ ಕಿಚ್ಚಿರಬಾರ್ದು. ಅದಕ್ಕೆ ಅಂಥವರು ಭಾಗವತ ಓದಬೇಕು. ಆಯ್ತು ರೀ, ನಮಗೆ ಅವೆಲ್ಲ ಏನು ಹೊಟ್ಟೆ ಕಿಚ್ಚು ಇಲ್ಲ, ಏನೂ ಇಲ್ಲ, ಆದರೂ ಭಾಗವತ ಓದ್ತೀವಿ, ಅರ್ಥ ಆಗೋದಿಲ್ಲ ಅಂತಂದರೆ ಅದಕ್ಕೆ ಮುಂದೆ ಹೇಳ್ತಾರೆ, ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ. ಶಿವದಂ ಅಂತಂದ್ರೆ ಇದು ಮಂಗಲಿಕ. ಶಿವ ಅಂತಂದ್ರೆ ಮಂಗಲ. ಅಲ್ಲೇ ಶಬ್ದವನ್ನೇ ವ್ಯಾಸರು ಪ್ರಯೋಗ ಮಾಡಿ ಇದು ನಮ್ಮನ್ನು ಮಾಂಗಲಿಕ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತೆ ಭಾಗವತ. ಕೆಲವರು ಹೇಳಿದ್ದುಂಟು, ನಿಮ್ಮ ಭಾಗವತ ಕೇಳಿದ್ರೆ ಹೊಟ್ಟೆ ತುಂಬತ್ತೇನ್ರಿ ಅಂತ ಕೇಳಿದ್ದುಂಟು. ಭಾಗವತ ಹೊಟ್ಟೆಗಲ್ಲ, ತಲೆಗೆ ಆಹಾರ, ಫುಡ್ ಫಾರ್ ಥಾಟ್. ಅದಕ್ಕಾಗಿ ಭಾಗವತ. ವೇದ್ಯಂ ವಾಸ್ತು ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ನಾನು ವಸ್ತು ಅಂತ ಶಬ್ದ ಬಂತು. ನಾನು ಒಂದು ಆಚಾರ್ಯ ಮಧ್ವರ ಅವರ ಜೀವನದಲ್ಲಿ ನಡೆದ ಘಟನೆ ಹೇಳ್ತೀನಿ. ಆಚಾರ್ಯ ಮಧ್ವರಿಗೆ 7 ವರ್ಷ. ತಮ್ಮ ಸುತ್ತಮುತ್ತಲು ಏನೇನು ವಸ್ತು ಇತ್ತು, ಮನೆ ವಸ್ತು ಎಲ್ಲ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಬೇಕಾದ್ರೆ ಅಪ್ಪ ತಿಳ್ಕೊಂಡ್ರೆ ನನ್ನ ಮಗ ಭಾರಿ ಬಿಡಿ, ಪ್ರಾಪರ್ಟಿ ಮೇಲೆ ಎಷ್ಟು ಆಸೆ ಇದೆ, ಇವನು ಪಕ್ಕಾ ಒಳ್ಳೆ ಸಂಸಾರಿ ಆಗ್ತಾನೆ ಅಂತ. ಆದರೆ ಹಾಗೆ ಮಾಡಲಿಲ್ಲ ಅವರು. ಆಚಾರ್ಯರು ವಸ್ತು ಅಂತಂದರೆ ನನ್ನ ವಸ್ತು. ಅವರು ವೆನ್ ಹಿ ವಾಸ್ ಚೈಲ್ಡ್, ಹಿ ವಾಸ್ ಲೈಕ್ ಎ ಚೈಲ್ಡ್, ಲೈಕ್ ನಾಟ್ ಚೈಲ್ಡಿಶ್. ವೆನ್ ಹಿ ವಾಸ್ ಓಲ್ಡ್, ಹಿ ವಾಸ್ ಸ್ಟಿಲ್ ಚೈಲ್ಡ್. ಅದಕ್ಕೆ ಅವರು ವೃದ್ಧರಾದ ಮೇಲೆ ವಸ್ತುಗೆ ಭಾಗವತ ತಾತ್ಪರ್ಯದಲ್ಲಿ ಬರೆದ್ರವರು, ವಸ್ತು ಅಂತಂದರೆ ಬೇರೆ ಯಾರು ಅಲ್ಲ, ಭಗವಂತನೇ. ವಾಸೆಯೇ ಇತಿ ವಸ್ತು ಅಂತ. ಅದಕ್ಕೆ ಆಚಾರ್ಯರಿಗೆ ವಸ್ತು ಅಂತಂದರೆ, ನಮಗೆ ವಸ್ತು ಅಂತಂದರೆ ವಸ್ತು, ಆಚಾರ್ಯರಿಗೆ ವಸ್ತು ಅಲ್ಲ, ವಸ್ತು ಅಂತಂದರೆ ಭಗವಂತನೇ. ಏನಾಗತ್ತಪ್ಪ ನಿಮ್ಮ ಭಾಗವತ ಕೇಳಿದ್ರೆ ಅಂತಂದರೆ ತಾಪತ್ರಯೋನ್ಮೂಲನಂ ಅಂತ ತಾಪತ್ರಗಳು ಹೋಗುತ್ತೆ. ಏನು ತಾಪತ್ರಗಳು? ಮುಖ್ಯವಾಗಿ ಶಾಸ್ತ್ರಕಾರರು 3 ತಾಪತ್ರಗಳನ್ನು ಮಾಡಿದ್ದಾರೆ. ಒಂದು ಅಧ್ಯಾತ್ಮ, ಅಧಿದೈವ ಮತ್ತು ಅಧಿಭೂತ. ಅಧ್ಯಾತ್ಮ ತಾಪತ್ರೆ ಅಂತಂದರೆ ದುಃಖ ಆಗಬಹುದು, ಯಾತನೆ ಇರಬಹುದು. ಏನೋ ಒಂದು ನಮ್ಮ ರೋಗ ಆಗತ್ತೆ, ಅದಕ್ಕೆ ಯಾತನೆ ಆಗತ್ತೆ. ಆಮೇಲೆ ಅಧಿಭೂತ ಅಂತಂದರೆ ನ್ಯಾಚುರಲ್ ಕೆಲಾಮಿಟೀಸ್ ಬರ್ಬೋದು. ಸಿಕ್ಕಾಪಟ್ಟೆ ಫ್ಲಡ್ಸ್ ಬಂದು ಜನರು ಸಾಯ್ಬೋದು. ಆಮೇಲೆ ಈಗ ನಾನು ರೋಡಲ್ಲಿ ಹೋಗ್ತಾ ಇರ್ತೀನಿ, ರೋಡಲ್ಲಿ ಹೋಗ್ಬೇಕಾದ್ರೆ ಮರ ಬೀಳ್ಬೋದು, ಏನೇನೋ ಆಗ್ಬೋದು. ಅಧಿಭೌತಿಕ ಅದು. ಆಮೇಲೆ ಅಧಿದೈವ ಅಂತ ಒಂದಿದೆ. ಅಧಿದೈವ ಅಂತಂದರೆ ಮಳೆನೇ ಬರಲ್ಲ, ಮಳೆನೇ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲು, ಬೆಳೆ ಬೆಳೆಯಲ್ಲ. ಈ ಥರದ್ದು ತಾಪತ್ರಯಗಳು. ಇವು ಮುಖ್ಯವಾಗಿ ತಾಪತ್ರಯಗಳು ತುಂಬ ಇದೆ. ಹಸಿವು, ಬಾಯಾರಿಕೆ, ಅವು ಎಲ್ಲವೂ ಕೂಡ ಇದರಲ್ಲೇ ಕ್ರೋಢೀಕರಣೆ ಮಾಡಿ ಅವರು 3 ಅಂತ ಹೇಳಿದರು. ಮತ್ತೆ ಇದನ್ನು ನಾವು ಬಿಡಿಸಿ ಹೋದಾಗ ತುಂಬ ತಾಪತ್ರಯಗಳಿದೆ. ಮುಖ್ಯವಾಗಿ ಈ 3 ತಾಪತ್ರಯಗಳಿಂದ ನಾವು ಪಾರಾಗಬೇಕು. ಆಯಿತು, ಇವೆಲ್ಲ 3 ತಾಪತ್ರಯಗಳ ನಿರ್ಮೂಲ ಆಗತ್ತೆ. ನೀವು ಹೇಳ್ತೀರಾ ಇವು ಭಾಗವತ ಓದಿದ್ರೆ 3 ತಾಪತ್ರಯ ಆಗತ್ತೆ, ಆಮೇಲೆ ಮುಂದೇನು? ನಮ್ಮಲ್ಲಿ ಭಗವಂತ ಬಂದು ಕೂತ್ಕೊಡ್ತಾನೆ. ಸದ್ಯೋ ವೃದ್ಧತೆ ಕೃತಿಭಿಹಿ ಶುಶ್ರೂಷುಭಿಹಿ ತಕ್ಷಣಾತ್ ಅಂತ ಹೇಳಿದರು. ಹೌದ್ರಿ, ಇವೆಲ್ಲ ಆಯಿತು, ಭಾಗವತ ಕೇಳ್ತೀನಿ ನಾನು. ಭಾಗವತ ಕೇಳಿದ್ರೆ ದೇವರು ಬೇರೆ ಟೈಮಲ್ಲಿ ಬಂದು ಕೂಡಲ್ಲ. ಭಾಗವತ ಕೇಳಿದ್ರೆ ತಕ್ಷಣ ನಮ್ಮಲ್ಲಿ ಬಂದು ಭಗವಂತನ ಒಂದು ಅನುಸಂಧಾನ ಬರುತ್ತೆ, ದೇವರು ಬಂದು ಕೂಡ್ತಾನೆ. ಆದ್ದರಿಂದಾಗಿ ಭಾಗವತ ಪ್ರಿಯರಿಗಾಗಿ ಇದು ಗ್ರಂಥ ಭಾಗವತ. ಆಮೇಲೆ ಮುಂದೆ ವ್ಯಾಸರೇ ಇನ್ನೊಂದು ಶ್ಲೋಕ ಮಾಡಿದ್ದಾರೆ, ನಿಗಮ ಕಲ್ಪ ತರೋ ಅಂತ. ನಿಮಗೆ ವೇದ ಅನ್ನೋ ಒಂದು ಹೆಮ್ಮರ ಕೊಟ್ಟೆ,
ನೀವು ಹಣ್ಣು ತಿನ್ನಲೇ ಇಲ್ಲ. ಯಾಕೆಂತಂದ್ರೆ ನಾವು ಇಷ್ಟು ಸೋಂಬೇರಿಗಳಾಗಿದ್ದೀವಿ ಅಂತಂದರೆ ನಾವು ಗಿಡ ಹತ್ತಿ ಹಣ್ಣು ತೆಗಿಯೋಕ್ಕೂ ಆಗಲ್ಲ. ನಮಗೆ ನಮ್ಮ ಮುಂದೆ ಬಿದ್ದರೆ ತಿನ್ಬೇಕು ನಾವು. ಅದಕ್ಕೆ ಏನು ಮಾಡಿದ್ರು, ನಾನು ಒಂದು ವೇದ ಎನ್ನೋ ಒಂದು ಹೆಮ್ಮರ ಕೊಟ್ಟರು ನೀವು ತಿನ್ನಲಿಲ್ಲ, ಅದಕ್ಕಾಗಿ ನಿಮಗೆ ಭಾಗವತ ಅನ್ನೋ ಒಂದು ರಸಭರಿತವಾದಂಥ ಹಣ್ಣು ಕೊಡ್ತೀನಿ, ಆ ಹಣ್ಣನ್ನು ಸವಿರಿ ಅಂತ. ಅದಕ್ಕೆ ನೋಡಿ, ನಾವು ಅಷ್ಟಾದರೂ ನಾವು ಮತ್ತೆ ಸೋಂಬೇರಿಗಳೇ, ನಾವು ಬೇರೆ ಯಾರಾದರೂ ಕಟ್ ಮಾಡೇ ಕೊಡ್ಬೇಕು ಅದನ್ನು. ಅದಕ್ಕೆ ಶುಕ ಅಂತಂದರೆ ಪ್ಯಾರೆಟ್ ಅಂತನೂ ಅರ್ಥ. ಶುಕ ಅಂದರೆ ಶುಕಾಚಾರ್ಯರು ಇಲ್ಲಿ ನಾವು ಪರಿಗಣನೆ ಮಾಡಿ. ಶುಕ ಏನು ಮಾಡುತ್ತೆ ಅಂತಂದರೆ, ಪ್ಯಾರೆಟ್ ಒಂದು ಹಣ್ಣು ಅದು ತಿನ್ನಬೇಕಾದ್ರೆ ಅದಕ್ಕೆ ಗೊತ್ತಾಗುತ್ತೆ ಯಾವುದು ಸಿಹಿ ಇದೆ ಯಾವುದು ಹುಳಿ ಇದೆ ಅಂತ. ಅದು ಯಾವುದು ಸಿಹಿ ಇರುತ್ತೆ ಅದನ್ನು ಮಾತ್ರ ತಿನ್ನುತ್ತೆ, ಅದು ಬೇರೆ ಹಣ್ಣು ಮುಟ್ಟಲ್ಲ. ಹೀಗೆ ನಮ್ಮ ಶುಕಾಚಾರ್ಯರು ಕೂಡ ಯಾವುದು ನಮಗೆ ಒಳ್ಳೆಯದನ್ನು ಅಂತ ಹಣ್ಣೇ ಕೊಟ್ಟರು. ಆದ್ದರಿಂದಾಗಿ ಇದು ಭಾಗವತ. ಇದು ಮುಖ್ಯವಾಗಿ ಭಾಗವತದ ಅನುಸಂಧಾನ ಮತ್ತು ದೇವರ ಇದ್ದಾನೋ ಇಲ್ಲೋ ಅನ್ನೋದು ನಾವು ಫಸ್ಟು ಅರ್ಥ ಮಾಡಿಕೊಳ್ಳುವಂತಹ ಸಂಗತಿ ಭಾಗವತದಲ್ಲಿ ಬರುತ್ತೆ. ಮತ್ತೆ ಭಾಗವತ ಹೇಗೆ ಮುಂದುವರೆದು ಬಂತು? ಸುಮಾರು ಒಂದು 5,000 ವರ್ಷಗಳ ಹಿಂದೆ, ನಾನು ಫಸ್ಟು 5,000 ವರ್ಷಗಳ ಹಿಂದೆಯಿಂದ ಮತ್ತೆ ಐ ವಿಲ್ ಸ್ಟೆಪ್ ಬ್ಯಾಕ್, ನಾರದರ ಕಥೆವರೆಗೂ ಹೋಗ್ತೀನಿ. 5,000 ವರ್ಷಗಳ ಹಿಂದೆ ನೈಮಿಷಾರಣ್ಯ, ಈಗಿನ ನಿಮ್ಸಾರ್, ಹರಿಯಾಣ ಪಂಜಾಬ್ ಬಾರ್ಡ್ರಲ್ಲಿದೆ. ಈಗಂತೂ ಅದು ಕೆಟ್ಟ ಹೊಲಸು ಊರಾಗಿದೆ. ಮೊದಲು ಅದು ಋಷಿಗಳ ತಪೋಭೂಮಿಯಾಗಿತ್ತು. ಅಲ್ಲಿ ಅದಕ್ಕೆ ಯಾಕೆ ನೈಮಿಷಾರಣ್ಯ ಅಂತಿದ್ರು ಅಂತಂದರೆ, ನೈಮಿಷ ಅನ್ನೋದು ಒಂದು ವೃಕ್ಷ, ಮರದ ಹೆಸರು. ಅಂತಹ ತುಂಬ ಮರ ಇತ್ತು. ಆ ಮರದ ಎಲೆಗಳು, ಅದರ ಲೀವ್ಸು ಋಷಿಗಳಿಗೆ ಬಟ್ಟೆ ಆಗಿ ಅವರು ಯೂಸ್ ಮಾಡ್ತಿದ್ರು. ಅದರ ಹಣ್ಣು ಅವರ ಆಹಾರಕ್ಕಾಗಿ ಅದನ್ನು ಯೂಸ್ ಮಾಡ್ತಿದ್ರು. ಅಲ್ಲಿ ದೇವತೆಗಳ ಸನ್ನಿಧಾನವೂ ಕೂಡ ಇತ್ತು ನೈಮಿಷಾರಣ್ಯದಲ್ಲಿ. ಅಂತಹ ನೈಮಿಷಾರಣ್ಯದಲ್ಲಿ ಅಲ್ಲಿಯೇ ಒಂದು ವಿದ್ಯಾಪೀಠ ಇತ್ತು. ಆ ವಿದ್ಯಾಪೀಠದ ಕುಲಪತಿಗಳು ಶೌನಕರು. ಶೌನಕರು ಏನು ಮಾಡ್ತಾರಂತಂದರೆ, ನಾನು ಈ ಒಂದು ವಿದ್ಯಾಪೀಠವನ್ನು ನಡೆಸಬೇಕಾದ್ರೆ 1,000 ವರ್ಷ ಯಾರೂ ಸಾಯಬಾರ್ದು ಅಂತಂದರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ 1,000 ವರ್ಷ ಅಂತಂದ್ರೆ 1,000 ವರ್ಷ ಯಾರೂ ಬದುಕಲ್ಲ, ಬದುಕೋದೆಲ್ಲ 100 ವರ್ಷನೇ. ಎಷ್ಟು ಶತಂ ಜೀವತಿ ವರ್ಷ ಶತಂ ಜೀವತಿ ಅಂತ ಪತಂಜಲಿ ಹೇಳ್ತಾನೆ ಯೋಗಶಾಸ್ತ್ರದಲ್ಲಿ. 100 ವರ್ಷ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ, 100 ವರ್ಷನೇ ಬದುಕೋದು. 1,000 ವರ್ಷ ಅಂತಂದರೆ ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಪಕ್ಷಾವೈ ಮಾಸಾಹ, ಅಂದರೆ ಅದು 1000 ದಿನವೂ ಆಗಿರಬಹುದು, 1000 ತಿಂಗಳುಗಳು ಕೂಡ ಆಗಿರಬಹುದು. ಅಂತಂದರೆ 1000 ತಿಂಗಳು ಅಥವಾ 1000 ದಿನದಲ್ಲಿ ಯಾವುದೇ ಥರದ ಅಪಮೃತ್ಯು ಆಗಬಾರದು. ತಮ್ಮ ವಿದ್ಯಾರ್ಥಿಗಳಾಯಿತು, ಋಷಿಗಳಿಗೆ ಯಾರಿಗಾದರೂ ಆಪತ್ತು ಬರ್ಬೋದು. ಅದಕ್ಕಾಗಿ ಅವರು ಏನು ಮಾಡಿದ್ರು, ಅಲ್ಲಿ ನರಸಿಂಹನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಒಂದು ಯಜ್ಞ ಮಾಡಿದರು. ನರಸಿಂಹ ಮೃತ್ಯು 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 ನರಸಿಂಹ, ಮೃತ್ಯು ಮೃತ್ಯು ನಮಾಮ್ಯಹಂ ಅಂತ ನಾವು ನರಸಿಂಹಗೆ ಹೇಳ್ತೀವಿ. ನರಸಿಂಹನ ಒಂದು ಆರಾಧನೆ ಮಾಡಿ ಅಲ್ಲಿ ನಿತ್ಯದಲ್ಲಿ ಬೆಳಗ್ಗೆ ದೇವರ ಪೂಜೆ, ಅಗ್ನಿಹೋತ್ರಾದಿಗಳನ್ನು ಎಲ್ಲವೂ ಮಾಡ್ತಿದ್ರು. ಅಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಶೌನಕರು ಬೇರೆ 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 ಋಷಿಗಳನ್ನು ಕರೆಸಿ ಅವ್ರ ಕಡೆಯಿಂದ ಒಂದು ಲೆಕ್ಚರ್ ಕೊಡಿಸ್ತಿದ್ರು, ಬೇರೆ ಬೇರೆ ಪುರಾಣಗಳು ಅದು ಇದು. ಈಗಿನ ಥರ ಯೂನಿವರ್ಸಿಟಿ ಇರಲಿಲ್ಲ. ಈಗ ಯಾರಿಗೋ ಒಬ್ಬರಿಗೆ TA ಕೊಟ್ಟು ನಮ್ಮವ್ರಿಗೆ ಕರೆಸಿ ಅದು ಹುಡುಗರು ಕೇಳಲ್ಲ, ಅವ್ರು ಹೇಳೋದು ಆ ಥರ ಆಗಬಾರ್ದು ಅಂತ ಹೇಳಿ ಅಲ್ಲಿ ಉಗ್ರಶ್ರವಸ್, ರೋಮಹರ್ಷಣನ ಮಗ, ರೋಮಹರ್ಷಣ ವೇದವ್ಯಾಸರ ಮಗ, ವೇದವ್ಯಾಸರ ಮೊಮ್ಮಗ ಉಗ್ರಶ್ರವಸ್ ಅಕಸ್ಮಾತಾಗಿ ಅಲ್ಲಿ ಬಂದನೋ ಅಥವಾ ಇವರೇ ಅವನಿಗೆ ಕರೆಸಿದ್ರು, ಅಲ್ಲಿ ಬಂದು ಕೇಳಿದ ತಕ್ಷಣ ಅವರು ಉಗ್ರಶ್ರವಸ್ಸು, ಯಾಕಂತಂದರೆ ಉಗ್ರಶ್ರವಸ್ಸು ಪರೀಕ್ಷಿತ ರಾಜನಿಗೆ ಭಾಗವತ ಶುಕಾಚಾರ್ಯ ಹೇಳಬೇಕಾದ್ರೆ ಕೇಳಿದ್ದ ಕೂತು. ಆದ್ದರಿಂದಾಗಿ ಶೌನಕರು ಹೇಳ್ತಾರೆ, ನೀನು ಆಗ ಕೂತು ಭಗವಂತನ ಬಗ್ಗೆ ಕೇಳಿದ್ದೀಯಾ, ನಮಗೆ ಸ್ವಲ್ಪ ದೇವರ ಬಗ್ಗೆ ಹೇಳಬೇಕು ಅಂತ. ಅದಕ್ಕಿಂತ ಮುಂಚೆ ಒಂದು ಉತ್ತಮವಾದ ಒಂದು ಇದನ್ನು ಹಾಕ್ತಾರೆ, ಪ್ರಶ್ನೆ. ಅಂತ್ಯಕಾಲದಲ್ಲಿ ನಾವು ಯಾವ ಟೈಮಲ್ಲಿ ಏನು ಕೇಳಬೇಕು ಅದನ್ನು ಸ್ವಲ್ಪ ನಮಗೆ ವಿವರಣೆ ಮಾಡಿ ಅಂತ. ಆಗ ಉಗ್ರಶ್ರವಸ್ ಹೇಳ್ತಾನೆ, ನೀವು ಏನೋ ನಾನು ಅನ್ಕೊಂಡಿದ್ದೆ, ನೀವು ಹಾಳಾದ ವ್ಯಾಖ್ಯಾರ್ಥ ಡಿಬೇಟ್ ಮಾಡ್ತಿರೋ, ಧರ್ಮದ ಬಗ್ಗೆ ಚರ್ಚೆ ಮಾಡ್ತಿರೋ, ನಿಮ್ಮ ದೇವರು ದೊಡ್ಡವನು ನನ್ನ ದೇವರು ದೊಡ್ಡವನು ಅಂಥವೇನಾದರೂ ಕೇಳ್ತೀರಾ ಅಂದ್ಕೊಂಡಿದ್ದೆ. ಆದರೆ ನೀವು ಉತ್ತಮ ಶ್ಲೋಕವನ್ನೇ ಕೇಳಿದ್ದೀರಾ. ಅದಕ್ಕೆ ಹೇಳ್ತಾರೆ, ನೈಮಿಷೇ ಅನಮಿಷೇ ಕ್ಷೇತ್ರೇ ಋಷಯ ಶೌನಕಾದೇಹ ಸಪ್ತಂ ಸರ್ಗಾಯ ಲೋಕಾಯ ಸಹಸ್ರ ಸಮಮಾಶತ. ಅಲ್ಲಿ 100,000 ದಿನಗಳ ಯಜ್ಞದಲ್ಲಿ ಉಗ್ರಶ್ರವಸ್ಸಿನಿಂದ ದೇವರ ಬಗ್ಗೆ ನಮಗೆ ಹೇಳಿ, ಅಂತ್ಯಕಾಲದಲ್ಲಿ ಏನು ಮಾಡಬೇಕು ದೇವರ ಬಗ್ಗೆ ನಮಗೆ ಹೇಳಿ ಅಂತ ಶೌನಕರು ಉಗ್ರಶ್ರವಸ್ಸು ಮುಂದೆ ನಿವೇದಿಸಿಕೊಳ್ತಾರೆ. ಆಗ ಉಗ್ರಶ್ರವಸ್ ಹೇಳ್ತಾನೆ, ಕೇಳಲೇಬೇಕಾದ ಒಂದು ಸಂಗತಿ ಇದೆ, ಅದು ಭಾಗವತ. ಯಾಕೆಂದರೆ ಕೃಷ್ಣ ಆಗ ಜಸ್ಟ್ ಅವತಾರ ಸಮಾಪ್ತಿ ಮಾಡಿದ್ದ,
ಪೂರ್ತಿ ಇನ್ನೂ ಆ ಕಲಿಯುಗದ ಪ್ರಭಾವ ಇರಲಿಲ್ಲ. ಆಗ ಪರೀಕ್ಷಿತ್ ರಾಜ ಮತ್ತು ಪಾಂಡವರ ರಾಜ್ಯದ ಪ್ರಭಾವ ಇನ್ನೂ ನಮ್ಮ ದೇಶದ ಮೇಲೆ ಭಾರಿ ಇತ್ತು. ಅದರಲ್ಲಿ ಏನು ತೊಂದರೆ ಇರಲಿಲ್ಲ. ಎಲ್ಲ ಕಡೆ ಯಜ್ಞಯಾಗಾದಿಗಳು ಧರ್ಮದಿಂದ ಇನ್ನೂ ನಡೆದಿತ್ತು. ಆಗ ಅದೇ ಕೃಷ್ಣನ ಅವತಾರ ಸಮಾಪ್ತಿ ಮಾಡಿ ಏನು ಒಂದು 30-40 ವರ್ಷ, 300-400 ವರ್ಷ ಅಂದ್ಕೊಳ್ಳಿ. ಆ ಸಮಯದಲ್ಲಿ ನಾವು ಕೃಷ್ಣನ ಕಥೆ ಕೇಳಬೇಕು ಅಂತ ನಮಗೆ ವಿಸ್ತಾರವಾಗಿ ಕೃಷ್ಣನ ಕಥೆ ಮತ್ತು ಭಾಗವತದ ಕಥೆ, ಭಾಗವತದಲ್ಲಿ 28 ಭಗವಂತನ ಅವತಾರಗಳು ಬಂದಿದೆ. ಅದರಲ್ಲಿ 23 ಸಾಕ್ಷಾತ್ ಭಗವಂತನ ಅವತಾರಗಳು, ಆಮೇಲೆ ಇನ್ನು 2-3 ಭಗವಂತನ ಆವೇಶ ಅವತಾರ, 23 ಸಾಕ್ಷಾತ್ ಭಗವಂತನ ಅವತಾರ. ಅದರಲ್ಲಿ 13 ನಮ್ಮ ಇದಕ್ಕೆ ಸ್ವಯಂಭೂ ಮನ್ವಂತರ ಆದಿಯಲ್ಲಿ ಆಗಿರುವಂತಹ ಕೆಲವು ಅವತಾರಗಳಿದೆ. ಸೃಷ್ಟಿ ಸ್ಥಿತಿ ಸರ್ಗ ಹೇಗೆ ಭಗವಂತ ಸೃಷ್ಟಿ ಮಾಡ್ತಾನೆ ಅದರ ಬಗ್ಗೆ ನನಗೆ ಸ್ವಲ್ಪ ಹೇಳಿ ಅಂತ ಶೌನಕರು ಉಗ್ರಶ್ರವಸ್ಸನೆ ಮುಂದೆ ನಿವೇದಿಸಿಕೊಳ್ಳುತ್ತಾರೆ. ಆಮೇಲೆ ಮುಂದೆ ಏನಾಗುತ್ತೆ ಅಂತಂದ್ರೆ, ನಾನು ಅಲ್ಲಿಗೆ ಅದನ್ನ ಕಥೆಯನ್ನು ನಿಲ್ಲಿಸಿ ಮತ್ತೆ ಒಂದು ಸ್ವಲ್ಪ ಡಿವಿಯೇಷನ್ ತಗೊಂಡು ಪಾಂಡವರ ಮಹಾಭಾರತದ ಕಡೆಗೆ ಹೋಗ್ತೇನೆ. ಅಂತಂದ್ರೆ ನಾವು ಲಿಂಕ್ ಮಾಡ್ಕೋಬೇಕು ಅಲ್ಲಿಗೆ. ಭಾಗವತ ಹೇಗೆ ಶುರುವಾಯಿತು, ಅದಕ್ಕಿಂತ ಮುಂಚೆ ಏನು ಘಟನೆಗಳು ನಡೆಯಿತು ಅಂತಂದಾಗ, ಮಹಾಭಾರತ ಯುದ್ಧ 18 ದಿನ ಮುಗೀತು. 18 ದಿನ ದುರ್ಯೋಧನ ಕೆಳಕ್ಕೆ ಬಿದ್ದ. ಆಗ ಕೃಷ್ಣ ಏನು ಮಾಡ್ತಾನೆ, ಪಾಂಡವರು ಮತ್ತು ದ್ರೌಪದಿಯನ್ನು ಕರೆದುಕೊಂಡು ಕೌರವರ ಶಿಬಿರಿಗೆ ಹೋಗ್ತಾನೆ. ಪಾಂಡವರ ಶಿಬಿರದಲ್ಲಿ ಪಾಂಡವರ ಮಕ್ಕಳು ಮತ್ತೆ ದೃಷ್ಟದ್ಯುಮ್ನ ಅವರಾದಿಗಳೆಲ್ಲ ಇರ್ತಾರಲ್ಲಿ. ಆಗ ರಾತ್ರಿ ಅಶ್ವತ್ಥಾಮಾಚಾರ್ಯರು 18 ದಿನಗಳಲ್ಲಿ ನಡೆದಿರುವಂತಹ ಘನಘೋರ ಯುದ್ಧ ಒಂದೇ ದಿನದಲ್ಲಿ ಅವತ್ತು ರಾತ್ರಿ ಮಾಡಿಬಿಡ್ತಾರೆ. ಅವರು ಬರೋರು ಎಲ್ಲರನ್ನು ಕೊಚ್ಚಿ ಸಾಯಿಸಿ ನರಮೇಧ ಮಾಡಿಬಿಡ್ತಾರೆ. ನರಮೇಧ ಅಂದ್ರೆ ನರಮೇಧ, ಪಾಂಡವರ ತಲೆ ಕಡಿದು ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಹತ್ರ ತಗೊಂಡು ಹೋಗ್ತಾರೆ. ಆಗ ದುರ್ಯೋಧನ ಸಂತೋಷವಾಗಿ ಪ್ರಾಣ ಬಿಡ್ತಾನೆ. ಯಾಕಂದ್ರೆ ಅವನಿಗೆ ಬೇರೆಯವರು ಸತ್ತಾಗ ಅವನು ಸಂತೋಷ ಪಡುವಂತಹ ಸ್ವಭಾವ ಅವನು ದುರ್ಯೋಧನದ್ದು. ಅಲ್ಲಿ ಪಾಂಡವರ ಮಕ್ಕಳು ಎಲ್ಲರೂ ಕೂಡ ಅಶ್ವತ್ಥಾಮಾಚಾರ್ಯ ನರಮೇಧವಾಗಿ ಕೊಂದರು. ಆಗ ಏನು ಮಾಡ್ತಾರೆ, ಇವರು ಪಾಂಡವರ ಮಕ್ಕಳನ್ನು ಮತ್ತೆ ದೃಷ್ಟದ್ಯುಮ್ನನ್ನು ಕೊಂದು ಅವರು ಅಶ್ವತ್ಥಾಮಾಚಾರ್ಯರು ವ್ಯಾಸಾಶ್ರಮ ಕಡೆ ಓಡಿ ಹೋಗ್ತಾರೆ. ಆಗ ಒಬ್ಬ ಸೈನಿಕ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಪಾಂಡವರಿಗೆ ಸುದ್ದಿ ಮುಟ್ಟಿಸ್ತಾನೆ, ಇಲ್ಲ ಅಶ್ವತ್ಥಾಮಾಚಾರ್ಯ ನರಮೇಧ ಮಾಡಿದ್ದಾರೆ, ಹಿಂಗೆ ಆಗಿದೆ ಅಂತ ಹೇಳಿದಾಗ ಅರ್ಜುನ ಮತ್ತು ಭೀಮ ಇಬ್ಬರೂ ಕೂಡ ಅಶ್ವತ್ಥಾಮಾಚಾರ್ಯನು ಬೆನ್ನಹತ್ತಾರೆ. ಬೆನ್ನತ್ತಿ ಹೋಗಿ ಅವನ್ನ ಹಿಡಿದುಕೊಂಡು ಬಂದು ಆಗ ದ್ರೌಪದಿಯ ಕಾಲ್ ತೆಳಗೆ ಹಾಕ್ತಾರೆ. ನಾನು ಕಥೆ ಹೇಳ್ತೀನಿ, ಆಮೇಲೆ ಮತ್ತೆ ಅದು ಭಾಗವತದಲ್ಲಿ ಏನು ಕಥೆ ಇದೆ, ಮಹಾಭಾರತದಲ್ಲಿ ಏನು ಕಥೆ ಇದೆ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಸುಮ್ಮನೆ ಕಥೆ ಹೇಳಿ ನಾನು ಬಿಡಬಾರ್ದು. ಯಾಕೆಂತಂದ್ರೆ 2 ವೇದ ಪುರಾಣಾಭ್ಯಾಮ್ ಸಮೂಪ ಬ್ರಹ್ಮೇತ್ ಅಂತ ನಾನು ಮೊದಲು ಹೇಳಿದ್ದೀನಿ, ಅದನ್ನ ನಾನು ಕಂಟಿನ್ಯೂ ಮಾಡಬೇಕಾದಲ್ಲಿ. ಅಶ್ವತ್ಥಾಮಾಚಾರ್ಯ ಕರ್ಕೊಂಡು ಬರ್ತಾರೆ. ಆಗ ದ್ರೌಪದಿ ಹೇಳ್ತಾಳೆ, ಇಲ್ಲ ನಾನು ಏನು ಮಕ್ಕಳನ್ನು ಕಳ್ಕೊಂಡು ಅನುಭವಿಸ್ತಾ ಇದ್ದೀನಲ್ಲ, ಅಶ್ವತ್ಥಾಮಾಚಾರ್ಯ ತಾಯಿ ಹಾಗೆ ಅನುಭವಿಸಬಾರದು, ಅವ್ರನ್ನ ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಇದು ನಮಗೆ ಭಾಗವತದಲ್ಲಿ ಕಥೆ ಇದೆ. ಮಹಾಭಾರತದಲ್ಲಿ ಏನಿದೆ, ಅಶ್ವತ್ಥಾಮಾಚಾರ್ಯರಿಗೆ ಇದು ಕನಸು ಬಿತ್ತು ಅಂತ ಇದೆ. ಅಶ್ವತ್ಥಾಮಾಚಾರ್ಯರು ವ್ಯಾಸಾಶ್ರಮದಲ್ಲಿ ಇರ್ತಾರೆ. ಕನಸು ಬೀಳೋದಂತಂದ್ರೆ ಏನು, ನಾವು ಏನಾದರೂ ಭಯದಲ್ಲಿ ನಾವು ಮಲಗಿದ್ರೆ ಅದೇ ನಮಗೆ ಕನಸು ಬಿದ್ದಿರುತ್ತೆ. ವ್ಯಾಸಾಶ್ರಮಕ್ಕೆ ಕೃಷ್ಣ ಭೀಮಾರ್ಜುನ ಹೋದಾಗ ಆಗ ಅಶ್ವತ್ಥಾಮಾಚಾರ್ಯ ಅಲ್ಲೇ ಇರ್ತಾರೆ. ಆಗ ಅವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಅರ್ಜುನನೂ ಕೂಡ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಅರ್ಜುನ ವೇದವ್ಯಾಸರು ಬರ್ತಾರೆ, ಬ್ರಹ್ಮಾಸ್ತ್ರ ಇಬ್ರು ಹಿಂದೆ ಅಂತ ಹೇಳ್ತಾರೆ. ಆಗ ಅರ್ಜುನ ಹಿಂದೆ ತಗೊಂಡ, ಯಾಕಂದ್ರೆ ಅರ್ಜುನನಲ್ಲಿ ಬ್ರಹ್ಮಚರ್ಯ ಇತ್ತು, ಬ್ರಹ್ಮಾಸ್ತ್ರ ತಗೊಂಡ. ಅಶ್ವತ್ಥಾಮಾಚಾರ್ಯ ನಾನು ಸರ್ವಥಾ ತಗೊಳ್ಳೋದಿಲ್ಲ, ನಾನು ಪಾಂಡವರನ್ನು ಕೊಲ್ಲದೆ ಇದ್ರೆ ಅವರ ಸಂತತಿ ಒಂದು ಬೆಳೀತಾ ಇದೆ ಉತ್ತರೆಯ ಗರ್ಭದಲ್ಲಿ, ಆ ಗರ್ಭಕ್ಕೆ ಅದನ್ನ ಡೈವರ್ಟ್ ಮಾಡಿಬಿಡ್ತಾರೆ ಅಶ್ವತ್ಥಾಮಾಚಾರ್ಯರು. ಆಗ ಕೃಷ್ಣ ಹೇಳ್ತಾನೆ, ಭ್ರೂಣ ಹತ್ಯೆ ಮಹಾಪಾಪ, ಅದನ್ನ ಮಾಡಬೇಡ ಅಂದ್ರೂ ಕೂಡ ಅಶ್ವತ್ಥಾಮಾಚಾರ್ಯ ಕೇಳಲಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ನೀನು ಬಾಣ ಬಿಡು, ಅದನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಂದು ಅಂತ. ಕೃಷ್ಣ ಉತ್ತರೆಯ ಗರ್ಭದಲ್ಲಿ ಹೋಗಿ ಗುಪ್ತಶ್ಚಕ್ರ ಗದಾಧರನಾಗಿ ನಿಂತು ಪರೀಕ್ಷಿತ ರಾಜನಿಗೆ ರಕ್ಷಣೆ ಕೊಡ್ತಾನೆ. ಆ ಪರೀಕ್ಷಿತ ರಾಜ ಚಿಕ್ಕ ಮಗುವಾದಾಗ ಅವನಿಗೆ ಕೃಷ್ಣ ಕಂಡಿದ್ದು ಒಂದು ಚಕ್ರ ಮತ್ತು ಗದೆ ಹಿಡಿದು, ಅದೇ ವಿಷ್ಣು ಸಹಸ್ರನಾಮದಲ್ಲಿ ನಾವು ಹೇಳ್ತೀವಿ ಗುಪ್ತಶ್ಚಕ್ರ ಗದಾಧರ ಅಂತ. ಎಲ್ಲ ತಾಯಂದರ ಗರ್ಭದಲ್ಲಿಯೂ ಕೂಡ ಅವನೇ ಗುಪ್ತಶ್ಚಕ್ರ ಗದಾಧರ. ಬರೇ ಉತ್ತರೆಯ ಗರ್ಭ ಅಂತಲ್ಲ, ಎಲ್ಲ ತಾಯಂದರ ಗರ್ಭದಲ್ಲಿಯೂ ಕೂಡ ಅವನು ಭಗವಂತ ನಿಂತು ಆ ಗರ್ಭವನ್ನು ರಕ್ಷಣೆ ಮಾಡ್ತಾನೆ.
ಆಗ ಉತ್ತರೆಯ ಗರ್ಭದಲ್ಲಿ ಪರೀಕ್ಷಿತ್ ರಾಜನಿಗೆ ರಕ್ಷಣೆ ಮಾಡ್ತಾರೆ. ಪರೀಕ್ಷಿತ್ ರಾಜ ಜನನ ಆಗತ್ತೆ. ಅವನ ಎಲ್ಲವೂ ಅವನ ಜಾತಕವನ್ನು ಕೇಳ್ತಾರೆ. ಆದರೆ ಅವನಿಗೆ ಜಾತಕದಲ್ಲಿ ಒಂದು ದೋಷ ಇದೆ, ಇವನಿಗೆ ಹಾವು ಕಚ್ಚಿ ಸಾಯ್ತಾನೆ ಅಂತ ಹೇಳ್ತಾರೆ. ಅವನು ಹಾವು ಕಚ್ಚಿ ಸಾಯ್ತಾ ಅಂತ ಕೇಳಿದ ತಕ್ಷಣ ಅವನಿಗೆ ಆ ಮಗು ತನ್ನ ಜೀವನದಲ್ಲಿಯೂ ಕೂಡ ಹೆಜ್ಜೆ ಇಡಬೇಕಾದ್ರೆ ಹಾವಿದೆಯೋ ಇಲ್ಲೋ ಅಂತ ನೋಡ್ತಿದ್ದ. ಅವನು ಪರಿತಃ ಈಕ್ಷತೆ ಪರೀಕ್ಷಿತ. ಅವನು ನಿಜವಾಗಿ ಅವನ ಹೆಸರು ವಿಷ್ಣುರಾತ ಅಂತ. ಆದರೆ ಅವನು ನೋಡಿ ನೋಡಿ ಹೆಜ್ಜೆ ಇಡುತ್ತಿದ್ದ. ಹೀಗಾಗಿ ಅವನಿಗೆ ಪರೀಕ್ಷಿತ ಅಂತ ಹೆಸರಿಟ್ರು. ಆಮೇಲೆ ಮುಂದೆ ಇಲ್ಲಿ ಅಶ್ವತ್ಥಾಮಾಚಾರ್ಯರಿಗೆ ಅವರ ಹಣೆ ಮೇಲೆ ಒಂದು ರತ್ನ ಇತ್ತು, ತಲೆ ಮೇಲೆ. ಆ ರತ್ನವನ್ನು ಆಗ ಅದನ್ನು ಕಿತ್ತಿ ಆಗ ಕೃಷ್ಣ ಒಂದು ಶಾಪ ಕೊಡ್ತಾನೆ. ನೀನು ಕೊಳಕಾಗಿ ನಿನ್ನ ಮೈಯಲ್ಲಿ ಕೀಮು ರಕ್ತ ಸೋರ್ತಾ ನೀನು ಸಂಚಾರ ಮಾಡು, ಈ ಭೂಮಂಡಲ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಿನ್ನ ಅವತಾರ ಸಮಾಪ್ತಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವರು ಈಗಲೂ ಕೂಡ ವ್ಯಾಸಾಶ್ರಮದಲ್ಲಿ ಅಶ್ವತ್ಥಾಮಾಚಾರ್ಯರು, ಯಾಕೆಂತಂದ್ರೆ ಮುಂದಿನ ಕಲ್ಪದಲ್ಲಿ ಅಶ್ವತ್ಥಾಮಾಚಾರ್ಯರೇ ವೇದವ್ಯಾಸರಾಗ್ತಾರೆ. ಅವರೇ ವೇದವ್ಯಾಸರಾಗಿ ವೇದ ವಿಭಾಗ ಮಾಡಿಕೊಡ್ತಾರೆ. ನಮಗೆ ಕೆಲವು ಮನ್ವಂತರದಲ್ಲಿ ಭಗವಂತನೇ ಸಾಕ್ಷಾತ್ ವೇದವ್ಯಾಸ ಅವತಾರ, ಕೆಲವು ಮನ್ವಂತರ ಮುಂದಿನ ಕಲ್ಪದಲ್ಲಿ ಆಗ ಅಶ್ವತ್ಥಾಮಾಚಾರ್ಯರು ವೇದ ವಿಭಾಗ ಮಾಡಿಕೊಡ್ತಾರೆ, ರುದ್ರಾಂಶ ಸಂಭೂತರು. ಅಶ್ವತ್ಥಾಮಾಚಾರ್ಯರು ಅದಕ್ಕೆ ಎಲ್ಲಿ ಭಾಗವತ ನಡೆಯುತ್ತೆ ಅಥವಾ ಯಾರು ಮನೆಯಲ್ಲಿ ಭಾಗವತ ಓದ್ತಾ ಇರ್ತಾರಲ್ಲ ಅಲ್ಲಿ ಅಶ್ವತ್ಥಾಮಾಚಾರ್ಯ ಬಂದು ಕೂಡ್ತಾರಂತೆ. ನಮಗೆ ಕಣ್ಣಿಗೆ ಕಾಣಿಸಲ್ಲ, ಯಾಕಂದ್ರೆ ನಮಗೆ ಇರೋರೇ ಕಣ್ಣಿಗೆ ಕಾಣಿಸಲ್ಲ, ಇನ್ನು ಅಶ್ವತ್ಥಾಮಾಚಾರ್ಯ ಎಲ್ಲಿ ಕಣ್ಣಿಗೆ ಕಾಣಿಸ್ಬೇಕು ಅಂತ ಒಂದು ಇದರಲ್ಲಿ ಅವರು ಅಶ್ವತ್ಥಾಮಾಚಾರ್ಯರು ಇಲ್ಲಿ ಬಂದು ಕೂತು ನಾವು ಎಷ್ಟು ತಪ್ಪು ಹೇಳ್ತಿದ್ದೀನಿ ಅನ್ನೋದು ಅದನ್ನ ನೋಡಿ ತಾಯಿ ಹೆಂಗೆ ನಮ್ಮನ್ನ ಕ್ಷಮಿಸಿ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಒಂದು ಅನುಸಂಧಾನದಲ್ಲಿ ನಾನು ಮುಂದಿನ ಕಥೆಗೆ ಹೋಗ್ತೇನೆ. ಆಗ ನಾನು ಇಲ್ಲಿಗೆ ಇದು ಅಶ್ವತ್ಥಾಮಾಚಾರ್ಯ ಪರೀಕ್ಷಿತ ರಾಜ ಹುಟ್ಟಿದ ಮೇಲೆ ಆಗ ಮತ್ತೆ ನಾನು ಶೌನಕಾದಿಗಳ ಇದಕ್ಕೆ ಹೋಗ್ತೇನೆ. ಶೌನಕಾದಿಗಳು ಉಗ್ರಶ್ರವಸಕ್ಕೆ ಕೇಳ್ತಾರೆ, ದೇವರ ಹೇಗೆ ಸೃಷ್ಟಿ ಮಾಡ್ತಾನೆ, ಪಾಲನೆ ಹೇಗೆ ಮಾಡ್ತಾನೆ, ಸಂಹಾರ ಹೇಗೆ ಮಾಡ್ತಾನೆ, ಬಂಧ ಮೋಕ್ಷಾದಿಗಳನ್ನು ಹೇಗೆ ಅವನು ನಿರ್ಮೂಲನ ಮಾಡ್ತಾನೆ, ಜೀವದ ಸೃಷ್ಟಿ ಹೇಗೆ ಅಂತ ಎಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಆಗ ಉಗ್ರಶ್ರವಸ್ ಹೇಳ್ತಾನೆ, ತುಂಬಾ ವಿಸ್ತಾರವಾಗಿದೆ ಅದು. ಯಾಕೆಂದ್ರೆ ಸೃಷ್ಟಿ ಸ್ಥಿತಿ ಸರ್ಗ ಅನ್ನೋದು ನಾವು 3ನೇ ಸರ್ಗದಿಂದ ನೋಡೋದಿದೆ, ಅಲ್ಲಿ ನಾನು ವಿಸ್ತಾರವಾಗಿ ಹೇಳ್ತೀನಿ, ಇಲ್ಲಿ ಸಂಕ್ಷಿಪ್ತವಾಗಿ ತಗೊಳ್ತೇನೆ. ಅದಕ್ಕೆ ಹೇಳ್ತಾರಲ್ಲ ಸಂಕ್ಷೇಪ ವಿಸ್ತಾರಾಭ್ಯಾಂ ಹಿ ಪ್ರವದಂತಿ ಮನೀಷಣ ಅಂತ. ಮುಂದಿನ ಸರ್ಗದಲ್ಲಿ ನಾವು ಅದನ್ನ 7 ಡಿಫರೆಂಟ್ ಸರ್ಗ, ಡಿಫರೆಂಟ್ ಟೈಪ್ ಆಫ್ ಕ್ರಿಯೇಷನ್ಸ್, ಅದು ಮುಂದೆ ಸರ್ಗದಲ್ಲಿ ಬರುತ್ತೆ, ಅದನ್ನ ನಾವು ನೋಡೋದಿದೆ. ಸೃಷ್ಟಿ ಸ್ಥಿತಿ ಸರ್ಗವನ್ನು ಹೇಳ್ತಾನೆ. ಭಗವಂತನ 28 ಅವತಾರಗಳನ್ನು ಹೇಳ್ತಾರೆ. ನೋಡಿ, ಮೊದಲು ಭಗವಂತ ಅವತಾರ ಮಾಡಿದ್ದೇ ಸನತ್ಕುಮಾರ ಅವತಾರ. ಸನಕ ಸನಂದನ ಸನತ್ಕುಮಾರ ಇದ್ದಾರೆ. ಆ ಸನತ್ಕುಮಾರನಿಗೆ ಉಪದೇಶ ಮಾಡಲಿಕ್ಕೆ ಭಗವಂತ ಅವತಾರ ಮಾಡಿದ. ನೋಡಿ, ಭಗವಂತನ ಜ್ಞಾನದ ಮೇಲೆ, ನಾಲೆಜ್ ಈಸ್ ಪವರ್ ಅಂತಾರಲ್ಲ, ಸುಳ್ಳಲ್ಲ. ನಾಲೆಜಿನ ಬಗ್ಗೆ, ಜ್ಞಾನದ ಬಗ್ಗೆ ಭಗವಂತನ ಮೇಲೆ ಇರೋ ರತಿ ಬೇರೆ ಯಾವುದರಲ್ಲೂ ಇಲ್ಲ. ಅವನೇ ಸನತ್ಕುಮಾರ, ನಾರಾಯಣನ ಮಗ ಕಾಮ, ಶಿವನ ಮಗ ಸ್ಕಂದ, ಮತ್ತೆ ಚತುರ್ಮುಖನ ಮಗ ಸನತ್ಕುಮಾರ. ಅವರು 3 ಜನದಲ್ಲಿ ಹುಟ್ಟಿರುವಂತಹ ಮಹಾಪುಣ್ಯಶಾಲಿ ಸನತ್ಕುಮಾರ ಆಯ್ತು ಜ್ಞಾನದ ಅವತಾರ ಆಯ್ತು. ಈಗ ಜ್ಞಾನ ಇದ್ದಲ್ಲಿ ಅಜ್ಞಾನ ಇರಲೇಬೇಕಲ್ಲ. ಈಗ ಒಳ್ಳೆಯವರು ಇದ್ದಾರೆ ಅಂದ್ರೆ ಕೆಟ್ಟವರು ಇದ್ದೇ ಇರ್ತಾರೆ, ದುಷ್ಟಶಕ್ತಿಗಳಿದ್ದೇ ಇರುತ್ತೆ. ಆ ದುಷ್ಟಶಕ್ತಿಗಳು ಬಂದಾಗ ಅದಕ್ಕೆ ಸಂಹಾರ ಮಾಡಲಿಕ್ಕೆ ಆದಿವರಾಹನಾದ ವರಾಹ ಅವತಾರ 2 ಬಾರಿ ಆಗಿದೆ. ಒಂದು ಸ್ವಯಂಭೂ ಮನ್ವಂತರದಲ್ಲಿ, ಮತ್ತೆ ನಾವು ಇರೋ ವೈವಸ್ವತ ಮನ್ವಂತರದಲ್ಲಿ. ಅಲ್ಲಿ ಹಿರಣ್ಯಾಕ್ಷನನ್ನು ಕೊಂದ. ಹಿರಣ್ಯ ಅಂತಂದ್ರೆ ದುಡ್ಡು, ಅಕ್ಷ ಅಂತಂದ್ರೆ ಕಣ್ಣು. ಆ ದುಡ್ಡಿನಲ್ಲೇ ಕಣ್ಣಿರೋರು, ಆ ದುಡ್ಡಿನಲ್ಲಿ ಕಣ್ಣಿರೋರಿಗೆ ಜ್ಞಾನ ಯಾಕೆ ಬೇಕು? ಅಂತಹ ಹಿರಣ್ಯಾಕ್ಷನನ್ನು ಭಗವಂತ ವರಾಹ ರೂಪದಲ್ಲಿ ಸಂಹಾರ ಮಾಡಿದ. ಆಮೇಲೆ ಮಹಿದಾಸ, ಐತರೇಯ ಉಪನಿಷತ್ತಂತೆ ಒಂದು ಬಹಳ ಪ್ರಸಿದ್ಧವಾದದ್ದು. ಆಚಾರ್ಯ ಮಧ್ವರು ಅನೇಕ ಕಡೆ ಹೇಳ್ತಾರೆ, ನನಗೆ ಉಪನಿಷತ್ತಲ್ಲಿ ಅತಿ ಪ್ರಿಯವಾದ ಉಪನಿಷತ್ತು ಅಂದ್ರೆ ಐತರೇಯ ಉಪನಿಷತ್ತು. ಐತರೇಯ ಮಹಿದಾಸನಾಗಿ ಬಂದ, ಮಹಿದಾಸ ಅವತಾರ. ನಾನು ಈ ಅವತಾರದ ವಿಶ್ಲೇಷಣೆ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಹೋಗ್ತೀನಿ. ಆಮೇಲೆ ನರನಾರಾಯಣನಾದ, ನರ ಶೇಷನ ಆವೇಶ, ನಾರಾಯಣ ಸ್ವಯಂ ಭಗವಂತನೇ. ಇದು ಧರ್ಮಪುತ್ರನಾಗಿ ನರ ನಾರಾಯಣ ಹರಿಕೃಷ್ಣ ಅಂತ ಜನನ ಮಾಡ್ತಾರೆ. ಇವರು ಏನೇನು ಕೆಲಸ ಇದೆ ಅನ್ನೋದು ನಮಗೆ ಮುಂದೆ ಗೊತ್ತಾಗುತ್ತೆ. ನಾನೀಗ ಮೊದಲನೇ ಸರ್ಗದಲ್ಲಿ ನಮಗೆ ಪೂರ್ತಿಯಾಗಿ ಭಗವಂತನ ಅವತಾರಗಳ ಚಿಂತನೆ. ಆಮೇಲೆ ನರನಾರಾಯಣರು ಕಾಮಕ್ರೋಧಾದಿಗಳನ್ನು ಹೇಗೆ ಗೆಲ್ಲಬೇಕು ಅನ್ನೋದು ಆ ಬದರಿ ಆಶ್ರಮದಲ್ಲಿ ನಿಂತು ತೋರಿಸಿದ್ರು. ಈಗ ಕೆಲವರು ಋಷಿಗಳಿಗೆ, ವಿಶ್ವಾಮಿತ್ರಾದಿಗಳಿಗೆ ಅವರ ತಪಸ್ಸು ಭಂಗ ಮಾಡಿದಾಗ ಅವರಿಗೆ ತುಂಬಾ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಮೇನಕೆಗೆ, ರಂಭೆಗೆ ಶಾಪ ಕೊಟ್ಟಿದ್ದಾರೆ. ದೇವತೆಗಳು ನರನಾರಾಯಣನ್ನು ಪರೀಕ್ಷೆ ಮಾಡಲಿಕ್ಕೆ
ಅನೇಕ ದೇವತಾ ಸ್ತ್ರೀ ರಂಭೆ ಊರ್ವಶಿಗಳನ್ನು ಕಳಿಸಿದರು. ಆಗ ನರನಾರಾಯಣ ವಿಚಲಿತನಾಗಲಿಲ್ಲ. ಅವರನ್ನು ಕರೆದು ಅವರ ಸತ್ಕಾರ ಮಾಡಿ, ಇಂದ್ರನ ಲೋಕದಲ್ಲಿ ರಂಭೆಗಳು ಕಮ್ಮಿ ಆಗಿದ್ರೆ ನಮ್ಮ ಮನೆಯಲ್ಲಿ ಊರ್ವಶಿ ಇದ್ದಾಳೆ, ಅವಳು ತಗೊಂಡು ಹೋಗಿ ಅಂತ ಕಳಿಸಿದ. ನರನಾರಾಯಣ ಊರ್ವಶಿಯನ್ನು ಸೃಷ್ಟಿ ಮಾಡಿಕೊಟ್ಟ. ಅಂದ್ರೆ ನಮ್ಮ ವಯಸ್ಸು ಆಗ್ತಾ ಆಗ್ತಾ ಕಾಮ ಕಮ್ಮಿ ಆಗತ್ತೆ, ಅದರ ಕ್ರೋಧ ಜಾಸ್ತಿ ಆಗ್ತಾ ಹೋಗುತ್ತೆ. ವಯಸ್ಸಾದಂಗೆ ಸಿಟ್ಟು ಜಾಸ್ತಿ ಬರೋದು, ಯಾಕಂದ್ರೆ ಕೈಗಾಗಲ್ಲ. ಆದ್ದರಿಂದಾಗಿ ಕಾಮಕ್ರೋಧಾದಿಗಳನ್ನು ಹೇಗೆ ನಾವು ನಿಯಂತ್ರಣ ಮಾಡಲಿಕ್ಕೆ ಒಂದು ಎಲ್ಲ ಯತಿಗಳಿಗೆ ಮತ್ತು ಋಷಿಗಳಿಗೆ ಒಂದು ಮಾರ್ಗದರ್ಶಕನಾಗಿ ನರನಾರಾಯಣ ನಿಂತ. ಆಮೇಲೆ ನೋಡಿ, ಇದು ಜ್ಞಾನಾವತಾರ. ನೆಕ್ಸ್ಟ್ ಅವತಾರ ಕಪಿಲಾವತಾರ. ಸಾಂಖ್ಯಶಾಸ್ತ್ರ ಜಗತ್ತಿಗೆ ಸಾಂಖ್ಯಶಾಸ್ತ್ರ ಕೊಟ್ಟ. ನಾವು ಅದರ ಅವತಾರದ ಕಪಿಲನ ಒಂದು ಏನು ಸಾಂಖ್ಯಶಾಸ್ತ್ರದ ಸಾರಗಳನ್ನೇನಿದೆ ಅದನ್ನ ಮುಂದೆ ನಾವು ನೋಡ್ತೀವಿ. ಆಮೇಲೆ ದತ್ತನಾದ ದತ್ತಾತ್ರೇಯ, ಅತ್ರಿ ಅನುಸೂಯೆಯಲ್ಲಿ ಹುಟ್ಟಿ ದತ್ತಾತ್ರೇಯನಾದ. ಅಲ್ಲೂ ಕೂಡ ಸಾಂಖ್ಯಶಾಸ್ತ್ರ ಯೋಗಶಾಸ್ತ್ರ ಪ್ರವರ್ತಕ ಮಾಡಿದ ದತ್ತಾತ್ರೇಯನ ಪರಮ ಭಕ್ತ ಕಾರ್ತಿವೀರ್ಯಾರ್ಜುನ. ಆಮೇಲೆ ಯಜ್ಞನಾಮಕ ಭಗವಂತನೂ ಆದ, ಯಜ್ಞನಾಮಕ. ಆಮೇಲೆ ಪೃಥುಚಕ್ರವರ್ತಿಯಲ್ಲಿ ರಾಜರಾಜೇಶ್ವರ ರೂಪನಾಗಿ ನಿಂತ. ರಾಜರಾಜೇಶ್ವರ ಅಂತಂದ್ರೆ ಅದು ಭಗವಂತನ ರೂಪವೇ. ಅದಕ್ಕೆ ಪಲಿಮಾರ ಮಠದ ಸ್ವಾಮಿಗಳು ಯಾರು ಮಂಗಳಾಷ್ಟಕ ಬರೆದಿದ್ದಾರಲ್ಲ ಅವರಿಗೆ ರಾಜರಾಜೇಶ್ವರ ತೀರ್ಥರೇ. ಅದು ರಾಜರಾಜೇಶ್ವರ ಅಂತಂದ್ರೆ ಭಗವಂತನ ಅವತಾರವೇ ಅದು. ಆಮೇಲೆ ಹಯಗ್ರೀವ ಅವತಾರದ ಬಗ್ಗೆ ಹೇಳ್ತಾರೆ. ಧ್ರುವವರದ ವಾಸುದೇವ, ಧ್ರುವನಿಗೆ ಒಲಿದು ಬಂದು ವಾಸುದೇವ ಮತ್ತು ಗಜೇಂದ್ರ ಮೋಕ್ಷನಿಗೆ ಒಲಿದು ಬಂದು ಭಗವಂತ. ಆ 3 ಅವತಾರಗಳನ್ನು ಇಲ್ಲಿ ಹೇಳ್ತಾರೆ. ಆಮೇಲೆ ವೈವಸ್ವತ ಮನ್ವಂತರದ ಸ್ಟಾರ್ಟಿಂಗ್ ಅಲ್ಲಿ, ತಾಪಸ ಮನ್ವಂತರದ ಕೊನೆ, ವೈವಸ್ವತ ಮನ್ವಂತರದ ಶುರುವಲ್ಲಿ ಮತ್ಸ್ಯ ಕೂರ್ಮ ವರಾಹ ಅವತಾರ. ಆಮೇಲೆ ರೈವತ ಮನ್ವಂತರದಲ್ಲಿ ಕೂರ್ಮ ಅವತಾರ ಆಗಿದೆ. ಇನ್ನು ಮನ್ವಂತರಗಳ ಬಗ್ಗೆ ಎಲ್ಲ ಮುಂದೆ ಇನ್ನೂ ತುಂಬಾ ವಿಶ್ಲೇಷಣೆ ಇದೆ. ಯಾರು ಇದ್ರ ಬಗ್ಗೆ ವಿಚಲಿತರಾಗಬೇಡ್ರಿ, ನಾನು ಮುಂದೆ ಇದನ್ನು ವಿವರಿಸ್ತೇನೆ. ಆಮೇಲೆ ಧನ್ವಂತ್ರಿ ಅವತಾರ, ಮೋಹಿನಿ ಅವತಾರ, ನರಸಿಂಹ, ವಾಮನ, ಪರಶುರಾಮ. ನಾವೇನು ಹೇಳ್ತೀವಿ, ಪರಶುರಾಮ ಆದ್ಮೇಲೆ ರಾಮ ಅಂತ ಹೇಳ್ತೀವಿ, ಆದರೆ ಭಾಗವತ ವೇದವ್ಯಾಸ ಅಂತ ಹೇಳುತ್ತೆ. ಯಾಕೆ ಅಂತಂದ್ರೆ ವೇದವ್ಯಾಸರು ಅನೇಕ ಕಾಲದಲ್ಲಿ ಅವರು ಇದನ್ನ ಮಾಡಿದ್ದಾರೆ. ಪರಾಶರ ಸತ್ಯವತಿಯಲ್ಲೇ ಹುಟ್ಟಿ ಸತ್ಯವತ್ಯಾಮಜಾಯತ ವೇದವ್ಯಾಸ ಅಂತ ಹೇಳ್ತಾರೆ. ಅಲ್ಲಿ ವೇದವ್ಯಾಸರು ವೇದ ವಿಭಾಗ ಮಾಡಿಕೊಟ್ರು. ಆಮೇಲೆ ರಾಮ, ಕೃಷ್ಣ, ಬುದ್ಧೋ ನಾಮ್ನ ಜಿನಸುತಃ ಕೀಕಟೇಶು ಭವಿಷ್ಯತಿ. ಅವರಿಗೆ ಭವಿಷ್ಯತಿ ಇತ್ತು. ಈ ಗ್ರಂಥ ರಚನೆ ಆದಾಗ ನಮಗೆ ಬುದ್ಧಾವತಾರ ಆಗಿದೆ. ಜಿನನ ಸುತ ಬುದ್ಧಾವತಾರದ ಬಗ್ಗೆ ಭಾಗವತ ಒಂದು 3 ರಿಂದ 4 ಶ್ಲೋಕ ಹೇಳುತ್ತೆ. 18,000 ಶ್ಲೋಕದಲ್ಲಿ ಬರೀ 3 ಬಂದಿರೋದು ಬುದ್ಧನ ಅವತಾರ ಬಗ್ಗೆ. ಆಮೇಲೆ ಕೊನೆಗೆ ಕಲ್ಕಿ ಭವಿಷ್ಯತಿ. ಅವರಿಗೂ ಭವಿಷ್ಯತಿ, ನಮಗೂ ಭವಿಷ್ಯತಿ. ಈ 28 ಅವತಾರಗಳ ಚಿಂತನೆ ಭಾಗವತದಲ್ಲಿ ಬರುತ್ತೆ. ಮುಂದೆ ಏನಾಯಿತು ಅಂತಂದ್ರೆ, ಪರೀಕ್ಷಿತ್ ರಾಜ ಮುಂದೆ ಯಾದವರು ಹೊಡೆದಾಡಿಕೊಂಡು ಸತ್ತರು. ಅದೆಲ್ಲ ಗೊತ್ತಿದೆ. ಕೃಷ್ಣ ಅವತಾರ ಸಮಾಪ್ತಿ ಮಾಡಬೇಕಾಯಿತು, ಯಾದವರು ಹೊಡೆದಾಡಿಕೊಂಡು ಸತ್ತರು. ಆಗ ಒಬ್ಬ ದೂತನಿಗೆ ಹೇಳಿ ಕಳಿಸ್ತಾನೆ, ಅರ್ಜುನನ್ನು ಕರೆದುಕೊಂಡು ಬಾ, ಇನ್ನು ಕೆಲವು ಉಳಿದಿರೋ ಯಾದವರು ಹೆಣ್ಮಕ್ಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಆಗ ಅರ್ಜುನ ಏನ್ ಮಾಡ್ತಾನೆ, ಅರ್ಜುನ ಬಂದು ಉಳಿದಿರುವ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಹೋಗ್ತಾ ದಾರಿಯಲ್ಲಿ ಯಾರೋ ರೌಡಿ ಶೀಟರ್ಸ್ ಅಂತ ಏನ್ ಹೇಳ್ತೀವಿ, ಅಂತ ರೌಡಿಗಳು ಕೂಡ ಅವರು ಅಲ್ಲಿ ಇರೋ ಬರೋ ದುಡ್ಡು ಎಲ್ಲ ದೋಚಿಕೊಂಡು ಹೋದರು. ಅರ್ಜುನನಿಗೆ ಏನೂ ಮಾಡ್ಲಿಕ್ಕಾಗ್ಲಿಲ್ಲ. ಜಗದೇಕ ವೀರ ಗಾಂಡೀವಿ ಅಂತ ಅರ್ಜುನ ಮೆಚ್ಚಿಕೊಂಡಿದ್ದ. ಒಂದು ಪುಂಡ ಪೋಕರರನ್ನು ತಡೆ ಹಿಡಿಲಿಕ್ಕೆ ಅವನಿಗೆ ಆಗಲಿಲ್ಲ. ಆಗ ಅವನು ಬಂದು ಧರ್ಮರಾಜನ ಮುಂದೆ ಬಂದು ಅಳತಾನೆ, ಅಣ್ಣ ಏನು ಪರಿಸ್ಥಿತಿ ಬಂತು ನಂದು, ಕೃಷ್ಣ ಇದ್ದಾಗ ಅದು ಒಂದು ಗತ್ತೇನಿತ್ತು, ನನ್ನ ಪರಾಕ್ರಮ ಏನಿತ್ತು, ಈಗ ಆ ಪರಾಕ್ರಮ ಏನೂ ಇಲ್ಲ. ಯಾಕಂದ್ರೆ ಕೃಷ್ಣ ಇಲ್ಲದೆ ಅರ್ಜುನ ಶೂನ್ಯ, ಪಾಂಡವರೇ ಶೂನ್ಯರು ಕೃಷ್ಣ ಇಲ್ಲ ಅಂತಂದ್ರೆ. ಕೃಷ್ಣನಿಂದನೇ ಗೆದ್ದಿದ್ದು, ಕೃಷ್ಣನೇ ಕಥಾನಾಯಕ ಮಹಾಭಾರತದ್ದು. ಆದ್ದರಿಂದಾಗಿ ಆಗ ನಾವು ಅವತಾರ ಸಮಾಪ್ತಿ ಮಾಡಬೇಕು ಅಂತ ಪಾಂಡವರು ಕೂಡ ಉತ್ತರಾಪಥಕ್ಕೆ ಹೋದರು. ಉತ್ತರಾಪಥಕ್ಕೆ ಹೋಗಬೇಕಾದ್ರೆ ಪರೀಕ್ಷಿತ್ ರಾಜನಿಗೆ ಪಟ್ಟಾಭಿಷೇಕ ಮಾಡಿದರು. ಪಟ್ಟಾಭಿಷೇಕ ಮಾಡಿ ಪರೀಕ್ಷಿತ್ ರಾಜ ನಾನು ಹೇಳಿದಂತೆ ಹೇಗೆ ಧರ್ಮ ಜ್ಞಾನ ಎಲ್ಲ ಏನು ಇತ್ತು ಪಾಂಡವರ ಕಾಲದಲ್ಲಿ, ಅದೇ ತರಹದ ಇದರಲ್ಲಿ ಕೂಡ ನಡೆದು ಬಂತು. ಅವನ ಕಾಲದಲ್ಲಿ ಕೂಡ ಎಲ್ಲ ಕಡೆ ಧರ್ಮ ಸುಭೀಕ್ಷೆ ಇತ್ತು. ಒಂದು ದಿನ ಏನು ಮಾಡ್ತಾನೆ, ಒಂದು ಬೇಟೆ ಆಡ್ಲಿಕ್ಕೆ ಹೋದಾಗ ಅದಕ್ಕಿಂತ ಮುಂಚೆ ಅವನಿಗೊಂದು ವಿಷನ್ ಆಗತ್ತೆ. ಒಬ್ಬ ಬುಚ್ಚರ್ ಕಟುಕ ಏನು ಮಾಡ್ತಾನಂತಂದ್ರೆ, ಒಂದು ಆಕಳಿಗೆ 3 ಕಾಲಿದೆ, ಅದಕ್ಕೆ ಹೊಡಿತಾ ಇರ್ತಾನೆ ಅವನು ಬುಚ್ಚರ್.
ಯಾಕೆ ಹೊಡಿತಾ ಇದೆಯಾ ಅಂತ ಆಕಳು ಇದಕ್ಕೆ ಎತ್ತಿಗೆ ಹೊಡಿತಾ ಇರ್ತಾನೆ, ವೃಷಭ ರೂಪದಲ್ಲಿ ಬಂದಿರುತ್ತೆ, ಎತ್ತಿಗೆ ಹೊಡಿತಾ ಇರ್ತಾನೆ. ಆಗ ಆಕಳು ಹೇಳುತ್ತೆ, ಸತ್ಯ ಶೌಚ ದಯ ಎರಡೇ ಉಳಿದಿದೆ, ಧರ್ಮ ಆಗಲೇ ಘಾಸಿ ಆಗ್ತಾ ಹೋಗ್ತಾ ಇತ್ತು ಧರ್ಮ. ಸತ್ಯ ಶೌಚ ದಯ 3 ಉಳಿದಿದೆ, ಇನ್ನೊಂದು ಕಾಲು ಕಟ್ಟಾಗಿದೆ. ಇದು ಅವನಿಗೆ ವಿಜನ್ ಆಗಿದ್ದಿದ್ದು. ಆಗ ನಾನು ಕಲಿ ನಿಗ್ರಹ ಮಾಡ್ತೀನಿ ಅಂತ ಪರೀಕ್ಷಿತ್ ರಾಜ ಹೋಗ್ತಾನೆ. ಆಗ ಕಲಿ ಬಂದು ಅವನಿಗೆ ಶರಣಾಗ್ತಾನೆ. ನನಗೆ ಕೆಲವು ಆವಾಸ ಸ್ಥಾನ ಕೊಡು, ಅಲ್ಲಿ ಮಾತ್ರ ಇರ್ತೀನಿ, ನಾನು ನಿನ್ನ ರಾಜ್ಯದಲ್ಲಿ ತಲೆ ಹಾಕಲ್ಲ, ಕಾಲು ಹಾಕಲ್ಲ ಅಂತ ಹೇಳಿದಾಗ, ಆಯ್ತು ನಿನಗೆ ಎಲ್ಲಿ ಬೇಕು ಅಂತ ಕೇಳಿ ಮೊದಲು ಕಲಿ ಕೇಳಿದ್ದೆ, ಚಿನ್ನದಲ್ಲಿ ಇರ್ತೀನಿ ಅಂತ ಕೇಳಿದೆ. ಯಾಕಂದ್ರೆ ಚಿನ್ನ ಪರೀಕ್ಷಿತ್ ರಾಜನ ಮೇಲೆ ಇತ್ತು. ಅವನ ರಾಜ ಅವನು ಚಿನ್ನಾಭರಣ ಹಾಕೊಂಡಿದ್ದ, ಅವನಲ್ಲೇ ಬಂದು ಕೂತ. ಚಿನ್ನದಲ್ಲಿ ಎಲ್ಲಿ ಮದ್ಯಪಾನ ಮಾಡ್ತಾರೆ ಅಲ್ಲಿ, ಎಲ್ಲಿ ವೇಶ್ಯಾವಾಟಿಕೆ ಮಾಡ್ತಾರೆ ಅಲ್ಲಿ, ಆಮೇಲೆ ಎಲ್ಲಿ ಗ್ಯಾಂಬ್ಲಿಂಗ್ ಇಸ್ಪೇಟ್ ಆಡೋರ ಜಾಗದಲ್ಲಿ ಸಾಕಷ್ಟು ಕಲಿ ಇರ್ತಾನೆ. ಅಂತಹ ಕಲಿ ಅವನ ರಾಜ್ಯದಲ್ಲಿ ಬರಲಿಲ್ಲ. ಕಲಿಯ ನಿಗ್ರಹ ಮಾಡಲಿಕ್ಕೆ ಹೋದಾಗ ಇದು ಅವನಿಗೆ ಆಗಿರುವ ವಿಷನ್ ಅವನಿಗೆ. ಅವನು ಆಮೇಲೆ ಮತ್ತೆ ಬೇಟೆ ಆಡ್ಲಿಕ್ಕೆ ಹೋದಾಗ ಒಂದು ಜಿಂಕೆ ಬರುತ್ತೆ. ಆ ಜಿಂಕೆಗೆ ಇನ್ನೇನು ಬಾಣ ಬಿಡ್ಬೇಕಂತಾನೆ, ಜಿಂಕೆ ಕಾಣಿಸಲ್ಲ, ಮರೆ ಆಯಿತು, ತುಂಬಾ ಆಯಾಸ ಆಗತ್ತೆ. ಅಲ್ಲೇ ಹತ್ತಿರದಲ್ಲಿ ಋಷಿಗಳ ಆಶ್ರಮಕ್ಕೆ ಹೋಗಿ ನಾನು ಬಾಯಾರಿಕೆನೂ ನೀರು ಕೂಡ ಕುಡಿದು ಈ ಜಿಂಕೆ ಯಾಕೆ ಮಾಯ ಆಯಿತು ಅಂತ ಕೇಳಬೇಕಂತ ಹೋದಾಗ ಋಷಿ ತಪಸ್ಸು ಕೂತಿರ್ತಾರೆ. ಆಗ ಇವನಿಗೆ ಸಿಟ್ಟು ಬಂತು, ನಾನು ಒಬ್ಬ ದೊಡ್ಡ ದೇಶದ ರಾಜ, ಪಾಂಡವರ ಮೊಮ್ಮಗ, ನಾನು ಬಂದರೆ ಗೌರವ ಕೊಡೋದನ್ನು ಇವರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಋಷಿ ಮೇಲೆ ಕೋಪಿಸ್ಕೊಂಡ. ಋಷಿ ಅಲ್ಲಿ ಒಂದು ಸತ್ತ ಬಿದ್ದಂತಹ ಹಾವು ಅವರ ಕೊರಳಿಗೆ ಹಾಕಿ ಹೋದ. ಆಗ ಶಮೀಕ ಋಷಿಯ ಮಗ ಶೃಂಗಿ, ಬಹಳ 7 ವರ್ಷ ಚಿಕ್ಕ ಮಗು, ಅವನು ಮತ್ತೆ ಅವನ ಸಹಪಾಠಿ ಒಬ್ಬ ಇದ್ದ ಗೌರಮುಖ ಅಂತ, ಅವರಿಬ್ರು ಆಟ ಆಡ್ತಾ ಇರ್ತಾರೆ. ಆಟ ಆಡಬೇಕಾದ್ರೆ ರಾಜ ಬಂದು ನಿಮ್ಮ ಅಪ್ಪನ ಕೊರಳಲ್ಲಿ ಹಾವಾಕ್ ಹೋಗಿದ್ದಾನೆ ನೋಡು ಅಂತ ಅವನಿಗೆ ಹೇಳ್ತಾನೆ. ಅವನಿಗೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಅವನು ಯಾರು ನನ್ನ ಅಪ್ಪನ ಕೊರಳಿಗೆ ಹಾವು ಹಾಕಿ ಹೋಗಿದ್ದರೆ ಇನ್ನು 7 ದಿನದಲ್ಲಿ ಅವನು ಸಾಯಬೇಕು ಅಂತ ಆ ಶೃಂಗಿ ಶಾಪ ಕೊಟ್ಬಿಡ್ತಾನೆ. ನೋಡಿ, 7 ವರ್ಷದ ಮಗು ಒಂದು ಗಾಯತ್ರಿ ಜಪದ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಶಾಪ ಕೊಟ್ರೆ ಅವನು 7 ದಿನದಲ್ಲಿ ಪಾಂಡವರ ಮೊಮ್ಮಗ, ದೈವತಾ ಪುರುಷರು, ಅವರ ಮೊಮ್ಮಗನೇ ನಾಶವಾಗಲಿ ಅಂತ ಅವನು ಶಾಪ ಕೊಟ್ಟ ಶೃಂಗಿ. ಆಗ ಶಾಪ ಕೊಟ್ಟು ಅವನು ಮನೆಗೆ ಬಂದ್ಬಿಡ್ತಾನೆ. ಮನೆಗೆ ಬಂದಾಗ ಆಗ ತಂದೆಯ ಕೊರಳಲ್ಲಿ ಹಾವು ನೋಡಿ ಜೋರಾಗಿ ಕಿರಿಚಿಬಿಡ್ತಾನೆ. ಜೋರಾಗಿ ಕಿರಿಚಿದ ತಕ್ಷಣ ಶಮೀಕ ಎದ್ದು ಏನಾಯ್ತು ಮಗು ಅಂತ ಕೇಳಿದಾಗ, ಇಲ್ಲ ಹಿಂಗೆ ರಾಜ ಬಂದು ಹಾವು ಹಾಕಿದ್ದ, ನಾನು ಅವನಿಗೆ ಶಾಪ ಕೊಟ್ಟಿದ್ದೇನೆ ಅಂತಂದಾಗ ಶಮೀಕ ಋಷಿಗಳು ಬಹಳ ಕೋಪಿಸಿಕೊಂಡು ಅವನಿಗೆ ಬೈತಾರೆ. ಏನು ನೀನು ರಾಜ್ಯ ಆಳ್ಬೇಕಂತ ಮಾಡಿದ್ಯಾ ಅವನಿಗೆ ಶಾಪ ಕೊಟ್ಟು ಅಂತ ಹೇಳಿದಾಗ, ಆದರೂ ಕೂಡ ಇವನಿಗೆ ಬೇಜಾರಾಗ್ಬಿಟ್ಟಿತ್ತು ಪರೀಕ್ಷಿತ್ ರಾಜನಿಗೆ. ಅವನಿಗೆ ಮನವರಿಕೆ ಆಗಿತ್ತು ನಾನು ಇದನ್ನು ಮಾಡಬಾರ್ದಿತ್ತು ಅಂತ. ಅಷ್ಟರಲ್ಲೇ ಶಮೀಕ ಋಷಿಗಳು ಬಂದು ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ, ನಾನು ಶಾಪ ಹಿಂತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ನೀನು 7 ದಿನ ನಿನಗೆ ಉಳಿದಿದೆ, 7 ದಿನದಲ್ಲಿ ನೀನು ಏನು ಸಿದ್ಧತೆ ಮಾಡಬೇಕು ಮಾಡು ಅಂತ ಹೇಳಿ ಶಮೀಕರು ಹೊರಡ್ತಾರೆ. ಅಷ್ಟರಲ್ಲೇ ಅವನಿಗೆ ಬೇಜಾರಾಗಿತ್ತು. ಇವನು ಆಯಿತು, ಇನ್ನು 7 ದಿನದಲ್ಲಿ ನಾನು ಅಂತ್ಯಕಾಲದಲ್ಲಿ ಏನೇನು ಮಾಡಬೇಕನ್ನೋದು ನಾನು ಇದನ್ನು ಮಾಡಬೇಕು ಅಂತ ಹೇಳಿಕೊಂಡು ತನ್ನ ಮಗನಾದ ಜನಮೇಜಯನಿಗೆ ಪಟ್ಟಾಭಿಷೇಕ ಮಾಡಿ, ಮಹಾಭಾರತ ಹೇಳುತ್ತೆ ಗಂಗಾ ತೀರದಲ್ಲಿ ಕೂತ ಅಂತ, ಒಂದು ದ್ವೀಪ ಮಾಡಿ ಕೂತ ಅಂತ ಹೇಳುತ್ತೆ. ಭಾಗವತ ಒಂದು ಮನೆ ಮಾಡಿ ಕೂತ ಅಂತ ಹೇಳುತ್ತೆ. ಎರಡೂ ಸಮನ್ವಯ ಮಾಡಿದ್ರೆ ಎರಡೂ ಏನಿದಿಲ್ಲ. ಒಟ್ಟಿನಲ್ಲಿ ಗಂಗಾ ತೀರದಲ್ಲಿ ಕೂತ. ಗಂಗಾ ತೀರದಲ್ಲಿ ಕೂತಾಗ ಅವನ ಉಪದೇಶಕ್ಕಾಗಿ ಅನೇಕ ಋಷಿಗಳು ಬಂದಿದ್ರು. ಆಮೇಲೆ ಋಷಿಗಳು ಬಂದಾಗ ವೇದವ್ಯಾಸರ ಮಗ ಶುಕಾಚಾರ್ಯ, ನೋಡ್ರಿ ಒಂದು ಹೇಳ್ತೀನಿ, ಅಶ್ವತ್ಥಾಮಾಚಾರ್ಯ ಆದಾಗ ಅವು ಭ್ರೂಣದಲ್ಲೇ ಹತ್ಯೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಈಗ ಅವರೇ ರುದ್ರಾಂಶ ಸಂಭೂತರು ಶುಕಾಚಾರ್ಯರು ಅಂತ್ಯಕಾಲದಲ್ಲಿ ಬಂದರು ಅವನ ಇದಕ್ಕೆ ಪರೀಕ್ಷಿತ್ ರಾಜನ ಇದಕ್ಕೆ ಉದ್ಧಾರಕ್ಕಾಗಿ. ಅವರು ಬಂದು ಅವನಿಗೆ ಭಾಗವತ ಉಪದೇಶ, ಅಂತ್ಯಕಾಲದಲ್ಲಿ ಏನು ಮಾಡಬೇಕು, ಏನು ಬಿಡಬೇಕು, ಹೇಗೆ ನಮ್ಮದು ಧ್ಯಾನದ ಕ್ರಿಯೆ ಇರಬೇಕು, ಬಹಳ ವಿಸ್ತಾರವಾಗಿದೆ. ಹೇಗೆ ನಾವು ಧ್ಯಾನ ಮಾಡಬೇಕು, ಧ್ಯಾನದ ಪರಿಕ್ರಿಯೆ ಹೇಗೆ, ಧ್ಯಾನ ಹೇಗೆ ಕೂತ್ಕೊಂಡು ಮಾಡಬೇಕು, ಇವೆಲ್ಲವೂ ಕೂಡ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ನಾನು ಕಿಂಚಿತ್ತಾಗಿ ಒಂದು ಮಾತ್ರ ನಾನು ತಗೊಂಡು ನಿಮ್ಮ ಮುಂದೆ ನಿವೇದಿಸೋಕ್ಕೆ ಪ್ರಯತ್ನ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಶುಕಾಚಾರ್ಯರು ಯಾರಿಗೂ ಕಾಣಿಸ್ತಿರ್ಲಿಲ್ಲ ಅಂತವ್ರು, ಯಾರಿಗೂ ಕಾಣಿಸ್ತಿರ್ಲಿಲ್ಲ ಅವರು. ಯಾಕೆ ಅಂತಂದ್ರೆ ಯಾರಿಗೂ ಈ ವೇದಾಂತದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಹೋಗಿ ಏನು ಮಾಡಲಿ ನಾನು, ಎಲ್ಲರ ಮೇಲೆ ಅವ್ರ ಕೋಪ, ಅವ್ರ ಮುಂದೆ ಹೋಗಿ ಏನು ಮಾಡಲಿ ನಾನು. ದೇ ಅರ್ಥೇ ಹಯಾರಾಜನ್ ಕುಟುಂಬ ಭರಣೇನವ ಅಂತ ಹೇಳ್ತಾರೆ. ನಮಗೆ ಟೈಮ್ ಇಲ್ಲ ರೀ, ನಮಗೆ ಸಂಸಾರ ಇದೆ, ನಮಗೆ ಬೆಳಗಾತ ಆಫೀಸ್ಗೆ ಹೋಗ್ಬೇಕು, ಬೆಳಗಾತ ಬೇರೆ ಕೆಲಸ ಇದೆ, ನಮಗೆ ಭಾಗವತ ಎಲ್ಲ ಕೇಳೋಕ್ಕಾಗಲ್ಲ
ಆಯ್ತ್ರಿ, ನೀವು ಬೆಳಗ್ಗೆ ಕೇಳ್ಬೇಡಿ, ರಾತ್ರಿ ಚಿಂತನೆ ರಾತ್ರಿ ಎಲ್ಲ ಚಿಂತನೆ ಆಗಲ್ಲ, ನಮ್ಮ ಹೆಂಡ್ರು ಮಕ್ಕಳಿದ್ದಾರೆ. ಆಮೇಲೆ ಹುಡುಗರು ಕೇಳಿದ್ರೆ ಇಲ್ಲ ರಾತ್ರಿ ಬೇಕಾದ್ರೆ ಅದಕ್ಕೆ ಹೇಳ್ತಾರೆ, ರಾತ್ರಿ ಬೇಕಾದ್ರೆ ಹುಡುಗರು ಹುಡುಗಿಯರ ಜೊತೆ ಮಾತಾಡ್ಲಿಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಾನು ಹೇಳ್ತಾ ಇಲ್ಲ, ಭಾಗವತದಲ್ಲಿ ಬಂದಿರೋದು ಹೇಳ್ತಾ ಇದ್ದೀನಿ. ಅರ್ಥೇ ಹಯಾರಾಜನ್ ಕುಟುಂಬ ಭರಣೇನವ ಅಂತ. ಅದಕ್ಕೆ ಶುಕಾಚಾರ್ಯರಿಗೆ ಎಲ್ಲರ ಮೇಲೆ ಕೋಪ. ಯಾರಿಗೂ ಹೇಳೋದು ಬೇಡ ಅಂತ ಅವ್ರು ಏಕಾಂತದಲ್ಲಿ ಇದ್ರು. ಅಂತಹ ಸಮಯದಲ್ಲಿ ಪರೀಕ್ಷಿತ್ ರಾಜನ ಉದ್ಧಾರಕ್ಕಾಗಿಯೇ ಅವರು ಗಂಗಾ ತೀರಕ್ಕೆ ಬಂದರು. ಗಂಗಾ ತೀರಕ್ಕೆ ಬಂದು ಭಾಗವತದ ವಿಸ್ತಾರವನ್ನು ಮಾಡ್ತಾರೆ. ಅವರು ಕೂಡ ಮುಂದೆ ಈ ಎಲ್ಲ 28 ಅವತಾರಗಳ ವಿವರಣೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಮಗೆ ಏನು ಮಾಡಬೇಕು, ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿದಾಗ, ತೈತ್ರಿಯ ಉಪನಿಷತ್ನಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಕೋಶ ಇದೆ. ವೇದವ್ಯಾಸರು ಹೇಳಿದ್ರು ಆನಂದಮಯ ಅಭ್ಯಾಸಾತ್ ಅಂತ ಬ್ರಹ್ಮಸೂತ್ರ ಬರೆದರೂ ಕೂಡ ಅದು ವೇದವ್ಯಾಸರೇ ತಪ್ಪು ಅಂತ ಭಾಷೆ ಬರೆದ್ರು ಜನರು. ಆಚಾರ್ಯ ಬರೋವರೆಗೂ ಅದು ಭಗವಂತನ ಅವತಾರ ಅನ್ನೋದು ಗೊತ್ತಿರಲಿಲ್ಲ. ಎಲ್ಲರೂ ಅದು ಸುಮ್ಮನೆ ಅದೊಂದು ಕೋಶ, ಅದೊಂದು ಇಟ್ಸ್ ಜಡ ಅಂತ ಅನ್ಕೊಂಡ್ಬಿಟ್ಟಿದ್ರು. ಅನ್ನಮಯ, ಪ್ರಾಣಮಯ. ಅದಕ್ಕೆ ಆಚಾರ್ಯ ಹೇಳಿದ್ರು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ. ಅದಕ್ಕೆ ನಾವು ಪೂಜೆ ಸಂಕಲ್ಪ ಮಾಡಬೇಕಾದ್ರೆ ಶ್ರೀಮದಾಚಾರ್ಯ ಹೃತ್ಕಮಲ ವಾಸಿನಿ ಅನಿರುದ್ಧ ಸಂಕರ್ಷಣ ಪ್ರದ್ಯುಮ್ನ ವಾಸುದೇವ ನಾರಾಯಣ ಅಂತ ಹೇಳಿ ಸಂಕಲ್ಪ ಮಾಡ್ತೀವಿ. ಅಂತಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ನಮ್ಮಲ್ಲಿಯೂ ಇದೆ. ನಾನು ಏನೇನಂತ ಒಂದು ಸ್ವಲ್ಪ ವಿಸ್ತಾರ ಮಾಡ್ತೀನಿ. ಅನ್ನಮಯ ಕೋಶ ಅಂತಂದ್ರೆ ಅದಕ್ಕೆ ಪ್ರತಿಪಾದ್ಯನಾದ ಭಗವಂತ ಅನಿರುದ್ಧ. ಅನ್ನಮಯ ಅಂತಂದ್ರೆ ಮಣ್ಣು ನೀರು, ನಾವು ತಿನ್ನೋದು ಮಣ್ಣೆ. ಯಾಕೆಂತಂದ್ರೆ ಅಕ್ಕಿಗೆ ನಾವು ನೀರು ಹಾಕ್ತೀವಿ, ಮಣ್ಣು ಹಾಕ್ತೀವಿ. ಸೊ ಮೊದಲು ಅನ್ನಮಯ ಮತ್ತು ಪ್ರಾಣಮಯ ಇದು ಪಂಚಭೂತಗಳಿಂದ ಆಗಿದೆ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ನಮ್ಮ ದೇಹನೂ ಅದೇ ತಾನೆ. ನಮ್ಮ ಪ್ರಪಂಚ ಹೇಗಿದೆ ಹಾಗೆ ನಮ್ಮದು ಇದು ಬ್ರಹ್ಮಾಂಡ, ಪಿಂಡಾಂಡ. ಈ ಎರಡೂ ನಾವು ಇದನ್ನು ದಾಟಿ ನಾವು ಮೇಲೆ ಹೋಗಬೇಕು. ಮೊದಲು ಅನ್ನಮಯನಾದ ಭಗವಂತ ಅನಿರುದ್ಧನನ್ನು ನಾವು ಅನ್ನಮಯ ಕೋಶ ನಿಯಾಮಕನಾದ ಅನಿರುದ್ಧನನ್ನು ನಾವು ಒಲಿಸಿಕೋಬೇಕು. ಆಮೇಲೆ ಅದನ್ನು ಒಲಿಸಿಕೊಂಡ ಮೇಲೆ ಬೆಂಕಿ, ಗಾಳಿ, ಆಕಾಶದ ಪ್ರತಿಪಾದ್ಯನಾದ ಪ್ರದ್ಯುಮ್ನ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶನು ಭಗವಂತನನ್ನು ಒಲಿಸ್ಕೋಬೇಕು. ಒಲಿಸ್ಕೊಂಡಾಗ ಮನೋಮಯ ಅಂತ ಇದೆ. ಮನೋಮಯ ಅಂತಂದ್ರೆ ನಮ್ಮ ಮನಸ್ಸು, ಬುದ್ಧಿ ಅವು ಎರಡೂ ಕಂಪ್ಯೂಟರ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಅದನ್ನು ಕೂಡ ನಾವು ಒಲಿಸ್ಕೋಬೇಕು. ಅಲ್ಲಿ ಸಂಕರ್ಷಣ ನಾಮಕ ಪರಮಾತ್ಮ ಕರ್ಷಣ ಮಾಡ್ತಾನ. ಅವನು ಸಂಕರ್ಷಣ ನಾಮಕ ಪರಮಾತ್ಮನನ್ನು ನಾವು ಒಲಿಸಿಕೊಂಡು ಮುಂದೆ ನಾವು ವಿಜ್ಞಾನಮಯಕ್ಕೆ ಹೋಗಬೇಕು. ವಾಸುದೇವ ನಾಮಕ ಪರಮಾತ್ಮ 4ನೇ ಸ್ಟೇಜು. 4ನೇ ಸ್ಟೇಜ್ಗೆ ಹೋಗ್ತೀವಿ. ಬಟ್ ಹಳೇದು ಪಾಸ್ಟ್ ಟೆನ್ಸ್. ಒಂದು ಟೈಮಲ್ಲಿ ನಾನು ಮಹಾಜ್ಞಾನಿ ಆಗಿದ್ದೆ, ಒಂದು ಟೈಮಲ್ಲಿ ನಾನು ಮಹಾವಿಜ್ಞಾನಿ ಆಗಿದ್ದೆ ಅನ್ನೋದು ಇನ್ನೂ ಇರುತ್ತೆ. ದಟ್ ಬಸ್ ಇನ್ನೂ ಇದ್ದೇ ಇರುತ್ತೆ. ಅದು ಗುಂಗು. ಆ ಗುಂಗಿನಿಂದ ಆಚೆ ಬರಬೇಕು. ಆಗ ಅಲ್ಲಿ ನಾವು ವಾಸುದೇವ ನಾಮಕ ಪರಮಾತ್ಮನನ್ನು ನಾವು ಉಪಾಸನೆ ಮತ್ತು ಅವನನ್ನು ಒಲಿಸ್ಕೋಬೇಕು. ಅದೇ ಚಿತ್ತ, ಅಹಂಕಾರ, ಚೇತನ ಅಂತ ಹೇಳ್ತಾರೆ. ಚಿತ್ತದ ವಿಸ್ತಾರವೇ ಚೇತನ, ಅದು ಮುಂದೆ ಆಗತ್ತೆ. ಅಹಂಕಾರ ಇರುತ್ತೀನೋ ಅದೇ ಹೇಳಿದೆ ಅಲ್ಲ ನಾನು. ಎಲ್ಲ ಹೋದ್ರೂ ನಾನು ಜ್ಞಾನಿ ಅನ್ನೋ ಅಹಂಕಾರ ಹೋಗಲ್ಲ, ಅದು ಹಾಗೆ ಉಳ್ಕೊಂಡಿರುತ್ತೆ. ಆಮೇಲೆ ಕೊನೆಗೆ ಆನಂದಮಯ ಭಗವಂತ ನಾರಾಯಣ, ಅವು ಮೋಕ್ಷ ಕೊಡ್ತಾನೆ. ಅಲ್ಲಿ ನಮ್ಮ ಮನಸ್ಸನ್ನು ನಾವು ಸ್ತಬ್ಧಗೊಳಿಸೋದು. ಅಂದರೆ ಯೋಗಶಾಸ್ತ್ರದಲ್ಲಿ ಒಂದು ಉನ್ಮನಿ ಭಾವ ಅಂತ ಒಂದಿದೆ. ಅಂದರೆ ನಾನು ಯೋಗಕ್ಕೆ ಕೂತೆ ಅಂತಂದರೆ ನನ್ನ ಮನಸ್ಸು ನಾನು ಸ್ತಬ್ಧ ಮಾಡಿಬಿಡ್ತೀನಿ. ಹೊರಗಡೆ ಏನು ನಡೀತಾ ಇದೆ ಗೊತ್ತಾಗಲ್ಲ. ನನಗೆ ಬಂದು ಯಾರು ಶೂಟ್ ಮಾಡಿ ಹೋದ್ರೂ ನನಗೆ ಗೊತ್ತಿರಲ್ಲ. ಯಾಕಂದರೆ ನನ್ನ ದೇಹ ಜಡವಾಗೇ ಇರುತ್ತೆ, ಆದರೆ ಮನಸ್ಸು ಉನ್ಮನಿ ಭಾವ ಆಗಿಬಿಡುತ್ತೆ. ಅಲ್ಲಿ ಉನ್ಮನಿ ಭಾವ ಅನ್ನೋದು ಒಂದು ಯೋಗಶಾಸ್ತ್ರದಲ್ಲಿ ಅದು ಒಂದು ದೊಡ್ಡ ಸಾಧನೆ. ಅದು ಯಾರು ಮಾಡ್ತಾರೆ? ತ್ರಿಕಾಲ ಜ್ಞಾನಿ. ಅವ್ರಿಗೆ 3 ಜ್ಞಾನ ಇರುತ್ತೆ. ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಅವರು ತ್ರಿಕಾಲ ಜ್ಞಾನಿಗಳು ಆ ಮೂರನ್ನು ಮಾಡ್ತಾರೆ. ಹೀಗೆ ಈ 5 ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯವನ್ನು ಮಾಡಿ ನಮ್ಮ ದೇಹವನ್ನು ತ್ಯಾಗ ಮಾಡಿ ನಾವು ವೈಶ್ವಾನರ ಲೋಕಕ್ಕೆ ಹೋಗಿ, ಅಲ್ಲಿಂದ ಆದಿತ್ಯ ಲೋಕಕ್ಕೆ ಹೋಗಿ, ಆಮೇಲೆ ವೈಕುಂಠ ಲೋಕ. ಇದು ಎಲ್ಲ ಹೇಳ್ತಾ ಹೋದ್ರು ಇವರು ಶುಕಾಚಾರ್ಯರು. ಅವನು ಆ ಪರೀಕ್ಷಿತ್ ರಾಜ ಮಾಡ್ದ. ಯಾಕಂದ್ರೆ ಅವನು ತಾಕತ್ತಿತ್ತು ಮಾಡೋದು. ನಮಗೆ ಇಡೀ ಜೀವಮಾನ ಕುಳಿತು ಕೇಳಿದ್ರು ಮಾಡ್ಲಿಕ್ಕಾಗಲ್ಲ. ಬಹಳ 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 ಕ್ಲಿಷ್ಟವ. ಇನ್ನೂ ತುಂಬ ಇದೆ. ಹೇಗೆ ಯೋಗ ಮಾಡಬೇಕು, ಅದು ಬಹಳ ಬಹಳ ಕ್ಲಿಷ್ಟವಾದಂತಹ ಯೋಗದ ಶಾಸ್ತ್ರವನ್ನು ಭಾಗವತ ಹೇಳುತ್ತೆ. ಯಾಕೆಂತಂದ್ರೆ ನಮ್ಮ ಒಂದು ಸಾಧನೆಗೆ ಏನು ಫೌಂಡೇಶನ್ ಬೇಕನ್ನೋದು ಎಲ್ಲ 1ನೇದು 2ನೇ ಸರ್ಗದಲ್ಲಿ ಇಲ್ಲಿ ಮುಖ್ಯವಾಗಿ ಹೇಳುತ್ತೆ. ಆಮೇಲೆ ಇವೆಲ್ಲ ಹೇಳ್ತಾ ಹೋದ ಮೇಲೆ ಕೊನೆಗೆ ಪರೀಕ್ಷಿತ್ ರಾಜ ಒಂದು ಪ್ರಶ್ನೆ ಮಾಡ್ತಾನೆ. ಅಂತ್ಯಕಾಲದಲ್ಲಿ ನಾನು ಏನು ಕೇಳಬೇಕು, ಕೇಳಲೇಬೇಕಾದ ಸಂಗತಿ ನನಗೆ ವಿಸ್ತಾರವಾಗಿ ಹೇಳಿ ಅಂತ ಶುಕಾಚಾರ್ಯರ ಮುಂದೆ
ಪರೀಕ್ಷಿತ್ ರಾಜ ನಿವೇದಿಸಿಕೊಂಡ. ನಾನು ನಿಮ್ಮ ಮುಂದೆ ಯಥಾಶಕ್ತಿ ಅದರ ಒಂದು ವಿಶ್ಲೇಷಣೆ ಇಟ್ಟೆ. ಭಗವಂತ ಮತ್ತು ವ್ಯಾಸರು ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ವ್ಯಾಸರು ಭಗವಂತ ಮಗುವಿನಂತೆ ನಮ್ಮನ್ನು ನೋಡಿ ಹರಸಲಿ ಅಂತ ಇವತ್ತಿನ ಭಾಗವತ ಚಿಂತನೆ ನಾನು ಭಾಗವತ ಪ್ರತಿಪಾದ್ಯನಾದ ನಾರಾಯಣ, ರಾಘವೇಂದ್ರ ಸ್ವಾಮಿಗಳ ಅಂತರ್ಗತನಾದ ಗೋಪಾಲಕೃಷ್ಣ ಅವರಿಗೆ ಸಮರ್ಪಣೆ ಮಾಡ್ತಾ ಇವತ್ತಿನ ಭಾಗವತ ಚಿಂತನೆ ಮುಗಿಸ್ತೀನಿ. ನಾಳೆಯಿಂದ ನಾವು ಇಷ್ಟು ಡಿಟೇಲ್ಡ್ ಆಗಿ ಹೋಗ್ಲಿಕ್ಕಾಗಲ್ಲ. ಮುಖ್ಯವಾಗಿ ಸರ್ಗ ವಿಸರ್ಗ ಅಂತಂದ್ರೆ ಏನು, ಸೃಷ್ಟಿ ಸ್ಥಿತಿ, ಸೃಷ್ಟಿ ಹೇಗಾಯಿತು, ಎಷ್ಟು ಮಜಲಿನಲ್ಲಿ ಸೃಷ್ಟಿ ಆಯಿತು, ಯಾರ್ಯಾರು ಸೃಷ್ಟಿ ಮಾಡಿದರು ಅಂತ ನಾಳೆ ನಾವು 2-3 ಸ್ಕಂದಗಳನ್ನು ನೋಡಿ ಮತ್ತೆ ನಮ್ಮ ಮುಂದಿನ ಭಾಗವತ ಸಪ್ತಾಹ ಪಯಣವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಆ ಭಗವಂತನ ಅಡಿಗಾವರದಲ್ಲಿ ಇಡ್ತಾ ಇವತ್ತಿನ ಈ ಚಿಂತನ ಮುಗಿಸ್ತಾ ಇದ್ದೇನೆ. ಓಂ ಸ್ವಸ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್ ಅಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಕಿಲಃ ತಥಾಪಿ ಮತ್ಕೃತಾ ಪೂಜಾ ಯತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಖ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾ ದೇವ ವಿಷ್ಣು ತೃಪ್ತಿಕರಃ ಸದಾ ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ನಮಸ್ತು ತಾತ್ವಿಕಾ ದೇವ ವಿಷ್ಣು ಪರಾಯಣ